ನಮಸ್ಕಾರ ವೀಕ್ಷಕರೇ, ಮಿರರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಭಾಷೆಗೆ ಗಡಿ ಇದೆ, ಆದರೆ ಸಂಗೀತಕ್ಕೆ ಯಾವ ರೀತಿಯಾದಂತಹ ಗಡಿನೂ ಇಲ್ಲ. ಸಂಗೀತ ಕೇಳ್ತಾ ಇದ್ರೆ ಅದರಲ್ಲಿರುವಂತಹ ರಾಗ ಮನಸ್ಸಿಗೆ ಮುದ ನೀಡುತ್ತೆ. ಅತಿಯಾದ ಸಂತೋಷ ಆದಾಗ, ಅತಿಯಾದ ದುಃಖ ಆದಾಗ ಸಂಗೀತವನ್ನ ಕೇಳ್ತಾ ಇದ್ರೆ ನಮ್ಮ ಭಾವನೆಗಳೊಂದಿಗೆ ಸಂಗೀತ ಸ್ಪಂದಿಸ್ತಾ ಇದೆಯಾ ಅನ್ನುವಂತಹ ಒಂದು ಅನುಭವ ನಮಗೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಂಗೀತ ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಾಗಿಲ್ಲ, ಕಾಯಿಲೆಗಳನ್ನು ಕೂಡ ಗುಣಪಡಿಸುವಂತಹ ಶಕ್ತಿ ಈ ಸಂಗೀತಕ್ಕೆ ಇದೆ ಅನ್ನುವುದು ಹಲವಾರು ಪ್ರಯೋಗಗಳಿಂದ ನಮಗೆ ಅರ್ಥವಾಗುವಂತಹ ವಿಷಯ. ದೀರ್ಘಕಾಲದಿಂದ ಬಳಲ್ತಾ ಇರುವಂತಹ ಕೆಲ ನೋವುಗಳಿಗೆ ಈ ಸಂಗೀತ ಥೆರಪಿ ಅಂದರೆ ಸಂಗೀತದ ಮೂಲಕ ಕೊಡುವಂತಹ ಚಿಕಿತ್ಸೆಯನ್ನ ಮ್ಯೂಸಿಕ್ ಥೆರಪಿ ಅಂತ ಕರೀತಾರೆ. ಈ ಮ್ಯೂಸಿಕ್ ಥೆರಪಿ ಬಗ್ಗೆ ಯಾಕಿಷ್ಟು ಪೀಠಿಗೆ ಹಾಕ್ತಾ ಇದ್ದೀನಿ ಅಂತ ತಾವು ಅಂದ್ಕೊಳ್ಬಹುದು. ನಿಜಕ್ಕೂ ಕೂಡ ಇದೇ ರೀತಿಯಾದಂತಹ ಒಂದು ಆಶ್ಚರ್ಯ, ವಿಸ್ಮಯ ನಡೆದಿದೆ ಒಂದು ಪ್ರದೇಶದಲ್ಲಿ. ಒಂದು ಮಗುಗೆ ತೀರಾ ರಕ್ತದೊತ್ತಡ, ಮೆದುಳಿನಲ್ಲಿ ರಕ್ತಸ್ರಾವ, ಈ ರೀತಿಯಾದ ಕಾಯಿಲೆಗಳಿಂದ ಬಳಲ್ತಾ JK ಲ್ಯಾನ್ಸ್ ಅನ್ನುವಂತಹ ಜೈಪುರ ಆಸ್ಪತ್ರೆಯಲ್ಲಿ ದಾಖಲಾಗಿತ್ತು. ಮಗು ಕೋಮಾಗೆ ಹೊರಟೋಗಿತ್ತು. ಉನ್ನತ ಮಟ್ಟದ ಚಿಕಿತ್ಸೆಯನ್ನ ಕೊಟ್ಟರೂ ಕೂಡ ಮಗು ಚೇತರಿಸಿಕೊಳ್ಳೇ ಇಲ್ಲ. ಕೊನೆಗೆ ಆಸ್ಪತ್ರೆಯ ವೈದ್ಯರು ಮ್ಯೂಸಿಕ್ ಥೆರಪಿಯ ಮೊರೆ ಹೋದ್ರು. ಮೊದಲಿಗೆ ಭಕ್ತಿ ಗೀತೆಗಳನ್ನ ಕೇಳಿಸಿದ್ರು. ಮಗುವಿನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಬರಲಿಲ್ಲ. ಕೊನೆಗೆ ತನ್ನ ತಾಯಿಯ, ಆ ಮಗುವಿನ ತಾಯಿಯ ಧ್ವನಿಯನ್ನ ಮುದ್ರಿಸಿ ಪದೇ ಪದೇ ಆ ಧ್ವನಿಯನ್ನ ಮಗುವಿಗೆ ಕೇಳಿಸಲಾಯಿತು. ವಿಚಿತ್ರ ಅಂತಂದ್ರೆ, ಉನ್ನತ ಚಿಕಿತ್ಸೆಗೂ ಸ್ಪಂದಿಸದೇ ಇರುವಂತಹ ಮಗು ತಾಯಿಯ ಆ ಪದೇ ಪದೇ ಧ್ವನಿಯನ್ನ ಕೇಳಿದ ತಕ್ಷಣ ಪ್ರಜ್ಞೆಯನ್ನ ಪಡೆದುಕೊಳ್ತು. ನಿಜಕ್ಕೂ ಇದು ಒಂದು ರೀತಿ ವಿಸ್ಮಯ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಈ ಮ್ಯೂಸಿಕ್ ಥೆರಪಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ. ನಮ್ಮಲ್ಲೂ ಕೂಡ ಹಲವಾರು ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಈ ರೀತಿಯಾದಂತಹ ಮ್ಯೂಸಿಕ್ ಥೆರಪಿಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಆ ಥೆರಪಿ ಬಗ್ಗೆ, ಅದರಲ್ಲೂ ಕೂಡ ತಾಯಿ ಥೆರಪಿ ಬಗ್ಗೆ ಮಾತನಾಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ, ತಾಯಿ ಥೆರಪಿ ಅಮ್ಮ ನಿನ್ನ ತೋಳಿನಲ್ಲಿ. ಹೀಗೆ ತಾಯಿಯ ಕೈಯಿಂದ ತುತ್ತು ತಿನ್ನುತ್ತಿರೋ ಮಗು ಕಳೆದ 3 ವಾರದಿಂದ ಯಾವುದೇ ಚಲನೆ ಇಲ್ಲದೆ ನಿಶ್ಚಲವಾಗಿ ಮಲಗಿತ್ತು. ತಮ್ಮ ಮಗ ಮತ್ತೆ ಎದ್ದು ಬರ್ತಾನೆ, ಮಾತಾಡ್ತಾನೆ, ಮತ್ತೆ ಮೊದಲಿನಂತಾಗ್ತಾನೆ ಅನ್ನೋ ಯಾವ ಭರವಸೆಯೂ ಹೆತ್ತವರಿಗೆ ಇರಲಿಲ್ಲ. ಕೋಮಾಗೆ ಜಾರಿದ ಈ ಮಗುವನ್ನ ಮತ್ತೆ ಪ್ರಜ್ಞಾವಸ್ಥೆಗೆ ಮರಳಿಸೋಕೆ ವೈದ್ಯರು ಮಾಡಿದ ಸಾಹಸವೂ ಅಷ್ಟಿಷ್ಟಲ್ಲ. ಆದ್ರೆ ಇನ್ನೇನು ವೈದ್ಯರು ಕಂಗಾಲಾಗದೆ ಕೈಚೀಲೋ ಹಂತಕ್ಕೆ ಬಂದಾಗ ಪವಾಡ ಸದೃಶವಾಗಿ ಮಗುವಿಗೆ ಮರುಜೀವ ನೀಡಿತ್ತು ತಾಯಿ ದನಿ. ಅಂತಹದೊಂದು ಅಚ್ಚರಿಯ ಘಟನೆ ನಡೆದಿದ್ದು ಜೈಪುರದ JK ಲ್ಯಾನ್ಸ್ ಮಕ್ಕಳ ಆಸ್ಪತ್ರೆಯಲ್ಲಿ. ರಕ್ತದೊತ್ತಡ, ಉಸಿರಾಟದ ತೊಂದರೆ ಹಾಗೂ ಮೆದುಳಿನ ರಕ್ತಸ್ರಾವದಿಂದಾಗಿ 2.5 ವರ್ಷದ ಕಪಿಲ್ ಕೋಮಾವಸ್ಥೆಗೆ ಜಾರಿದ್ದ. ಮಗು ಬದುಕುಳಿಯೋ ಯಾವ ಭರವಸೆಯೂ ಇರಲಿಲ್ಲ. ಹೀಗಾಗಿ ಕೊನೆಯ ಪ್ರಯತ್ನವಾಗಿ ವೈದ್ಯರು ಕಪಿಲ್ ತಾಯಿ ಆಡುಭಾಷೆ ಧಂಧೂರಿಯಲ್ಲಿ ಮಗುವನ್ನ ಕರೆಯುವ ವಾಯ್ಸ್ ರೆಕಾರ್ಡ್ ಮಾಡಿ ಕೇಳಿಸಿದ್ರು. ತಾಯಿ ದನಿ ಕೇಳ್ತಿದ್ದಂತೆ ಕಪಿಲ್ ಅರಿವಿನ ಸಾಮರ್ಥ್ಯವನ್ನ ನಿಧಾನವಾಗಿ ಪಡೆಯುತ್ತಾ ಚಿಕಿತ್ಸೆಗೆ ಸ್ಪಂದಿಸತೊಡಗಿದ್ದಲ್ಲದೆ ವೈದ್ಯರು ಸೇರಿದಂತೆ ಎಲ್ಲರ ಅಚ್ಚರಿಗೆ ಕಾರಣವಾಗಿದ್ದ. ಕೋಮಾವಸ್ಥೆಯಲ್ಲಿರುವ ಅಥವಾ ನೆನಪಿನ ಸಾಮರ್ಥ್ಯವನ್ನ ಕಳೆದುಕೊಂಡವರಿಗೆ ಅವರಿಷ್ಟದ ಹಾಡು, ದನಿ ಮುಂತಾದ ಶಬ್ದಗಳನ್ನ ಕೇಳಿಸುವ ಮೂಲಕ ಪೀನಲ್ ಗ್ರಂಥಿ ಹಾಗೂ ಮೆಲೋಟೋನಿನ್ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗುವಂತೆ ಮಾಡ್ತಾರೆ. ಅರಿವಿನ ಸಾಮರ್ಥ್ಯವನ್ನ ಹೆಚ್ಚಿಸೋಕೆ ಬಳಸುವ ಈ ಪ್ರಕ್ರಿಯೆಯ ಚಿಕಿತ್ಸೆ ಮ್ಯೂಸಿಕ್ ಥೆರಪಿ ಅಂತ ಕರೆಯಲಾಗುತ್ತೆ. ಕಪಿಲ್ನನ್ನ ಬದುಕಿಸೋಕು ಇದೇ ಚಿಕಿತ್ಸೆ ವಿಧಾನವನ್ನ ಅನುಸರಿಸಲಾಗಿತ್ತು. ಆದರೆ ತಾಯಿ ದನಿಯೊಂದಿಗೆ ಮಗುವಿಗೆ ನೀಡಿದ ಔಷಧಿಯು ಪರಿಣಾಮ ಬೀರಿ ಮಗು ಪ್ರಜ್ಞಾವಸ್ಥೆಗೆ ಮರಳಿದೆ ಅನ್ನೋದು ವೈದ್ಯರ ವಾದ. ಒಟ್ನಲ್ಲಿ ತಾಯಿ ದನಿಗೆ ಮಗು ಎಚ್ಚೆತ್ತುಕೊಂಡು ಮರುಜೀವ ಪಡೆದಿರುವುದು ಅಚ್ಚರಿಯೇ ಸರಿ. ರಕ್ಷಿತಾ, ಕರೆಂಟ್ ಅಫೇರ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ. ಸಂಗೀತವನ್ನ ಬಳಸಿ ಕಾಯಿಲೆಗಳನ್ನ ಗುಣಪಡಿಸೋದು ಹೊಸ್ತೇನಲ್ಲ.
ಈ ಮ್ಯೂಸಿಕ್ ಥೆರಪಿ ಅನ್ನೋದು ಬಹಳ ವರ್ಷಗಳಿಂದಲೂ ಚಾಲ್ತಿಯಲ್ಲಿದೆ. ಆದರೆ ಅದಕ್ಕೆ ಇಂಥ ಒಂದು ಅಕಾಡೆಮಿಕ್ ವ್ಯಾಲ್ಯೂ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದಕ್ಕೂ ಕೂಡ ಒಂದು ರೀತಿಯ ಅಕಾಡೆಮಿಕ್ ವ್ಯಾಲ್ಯೂ ಬಂದಿದೆ. ಅದಕ್ಕೆ ಇಂಥ ಕೋರ್ಸ್ಗಳಿವೆ, ಅದಕ್ಕೆ ಇಂಥ ಸರ್ಟಿಫಿಕೇಟ್ಗಳಿವೆ, ಅದಕ್ಕೆ ಇಂಥ ಸ್ಪೆಷಲೈಸ್ಡ್ ಡಾಕ್ಟರ್ಸು ಕೂಡ ಇದ್ದಾರೆ. ಹಾಗಾದರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಮ್ಯೂಸಿಕ್ ಥೆರಪಿ ಬಗ್ಗೆ ಮಾತನಾಡ್ತೀವಿ. ಈ ಮ್ಯೂಸಿಕ್ ಥೆರಪಿಯ ಬಗ್ಗೆ ಮಾತನಾಡೋದಕ್ಕೆ ಇಬ್ಬರು ಗಣ್ಯರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ವೆಲ್ಕಮ್ ಮಾಡೋಣ. ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಪಾಸ್ಟ್ ಲೈಫ್ ಸೈಂಟಿಸ್ಟ್, ಹಿಪ್ನೋಥೆರಪಿಸ್ಟ್ ಡಾಕ್ಟರ್ ಬಾಲಕೃಷ್ಣ ಗುರೂಜಿ ನಮ್ಮೊಂದಿಗಿದ್ದಾರೆ. ಗುರೂಜಿ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಥರ ಒಂದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟನ್ನು ಕೊಡ್ತಾ ಬರ್ತಾ ಇರುವಂಥ ಡಾಕ್ಟರ್ ಶಶಿಕಾಂತ್ ಕೂಡ ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಎಸ್ ಬಾಲಕೃಷ್ಣ ಗುರೂಜಿ, ಸಂಗೀತಕ್ಕೆ ಒಂದು ದಿವ್ಯ ಶಕ್ತಿ ಇದೆ. ಅದೊಂದು ರೀತಿ ದಿವ್ಯ ಮಂತ್ರ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಇದನ್ನು ಮೆಡಿಕಲ್ ಆಗೂ ಕೂಡ ಬಳಸ್ಕೊಳ್ತಾ ಇರೋದು ಹೊಸ ವಿಚಾರ ಏನಲ್ಲ. ಈ ಹಿಂದೆ ರಾಮದಾಸ್ ಅವರು ವೈದ್ಯಕೀಯ ಸಚಿವರಾಗಿದ್ದಂಥ, ಆರೋಗ್ಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ ವಾಣಿವಿಲಾಸ ಆಸ್ಪತ್ರೆ, ನಿಮಹಾನ್ಸ್ನ ಸಹಯೋಗದಲ್ಲಿ ಹಲವಾರು ಕಡೆ ಈ ರೀತಿ ರೋಗಿಗಳಿಗೆ ಆಯಾ ಕಾಯಿಲೆಗೆ ತಕ್ಕ ಹಾಗೆ ನಾವು ಮ್ಯೂಸಿಕ್ ಥೆರಪಿಯನ್ನು ಕೊಡ್ತಾ ಇದ್ದೀವಿ ಅಂತ ಎಲ್ಲ ಹೇಳಿದರು. ಅಂದರೆ ಈ ಮ್ಯೂಸಿಕ್ ಥೆರಪಿ ಅನ್ನೋದು ಬರೀ ಸಂಗೀತ ಪ್ಲೇ ಮಾಡಿದ ತಕ್ಷಣ ಇದ್ಬದ್ ರೋಗಗಳೆಲ್ಲ ಹೋಗ್ಬಿಡುತ್ತೆ ಅಂತಾನೆ, ಹೆಂಗಿದು, ಏನಿದು ಆ್ಯಕ್ಚುಲಿ? ನೋಡಿ, ಇದರಲ್ಲಿ 3-4 ಕಾನ್ಸೆಪ್ಟ್ ಇದೆ. ಮೊದಲನೇದಾಗಿ ನಮ್ಮ ದೇಹದಲ್ಲಿ 70 to 80% ನೀರಿನ ಭಾಗ ಇದೆ. ಅಂಡ್ ನೀರು ಪ್ರೋಗ್ರಾಮಬಲ್. ಆ ನೀರಿನ ಭಾಗವನ್ನು ಪ್ರೋಗ್ರಾಮ್ ನಾವು ಮಾಡ್ಲಿಕ್ಕೆ ಸಾಧ್ಯ, ಮನಸ್ಸಿನಿಂದ, ಔಷಧಗಳಿಂದ, ಹಾಗೆ ಮ್ಯೂಸಿಕ್ಕಿಂದನೂ ಸಾಧ್ಯ. ಮೊಸೊರೋ ಇಮೋಟೋ ಅನ್ನೊಬ್ಬ ವ್ಯಕ್ತಿ ಸೈಂಟಿಸ್ಟ್, ಆತ ಜಪಾನ್ನಲ್ಲಿದ್ದರು. ಮೊನ್ನೆ ತೀರೋದು, 1 ವರ್ಷದ ಮುಂಚೆ ತೀರೋದ್ರು. ಆತ ಸುಮಾರು 1500 ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ನೀರಿಗೆ ಬೇರೆ ಬೇರೆ ಭಾವನೆಯನ್ನು ಕೊಟ್ಟು ಅದು ಯಾವ ಥರ ರಿಯಾಕ್ಟ್ ಮಾಡ್ತಾ ಇದೆ, ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅಂತ ಸೋ ಕಾಲ್ಡ್ ಸೈಂಟಿಫಿಕ್ ಅನಾಲಿಸಿಸ್ ಮಾಡಿದ್ದಾರೆ. ಹೇಗೆ ರೆಸ್ಪಾಂಡ್? ತರಂಗಗಳ ಮುಖಾಂತರನ ಒಂದು ಭಾವನೆಯನ್ನು ಆ ನೀರಿಗೆ ಕೊಡೋದು, ಅದನ್ನು ಫ್ರೀಸ್ ಮಾಡೋದು, ಫ್ರೀಸ್ ಮಾಡಿ ಅದನ್ನು ಸಾಲಿಡ್ ಆಗುತ್ತೆ. ಲಿಕ್ವಿಫೈ ಆಗ್ತಿರ್ಬೇಕಾದ್ರೆ ಡಾರ್ಕ್ ಫೀಲ್ಡ್ ಮೈಕ್ರೋಸ್ಕೋಪ್ ಅಂತ ಒಂದು ಎಕ್ವಿಪ್ಮೆಂಟ್, ಅದರಲ್ಲಿ ಆಂಪ್ಲಿಫೈ ಮಾಡಿ ಆ ಮಾಲಿಕ್ಯೂಲ್ ಆಫ್ ವಾಟರ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಪಿಕ್ಚರೈಸ್ ಮಾಡಿದ್ದಾರೆ. ನಾನು ಬೇರೆ ಊರಿಂದ ಬರ್ತಾ ಇದ್ದೀನಿ, ಹಾಗಾಗಿ ಆ ಪಿಕ್ಚರ್ ತರಕ್ಕಾಗಲಿಲ್ಲ, ಇಂಟರ್ನೆಟ್ಟಲ್ಲಿ ಇದೆ. ಸೊ ಇದನ್ನು ಮಾಡ್ಕೋಬೇಕಾದ್ರೆ, ಇದನ್ನು ಮಾಡಿದಾಗ ಅವರು ಪ್ರೀತಿಯನ್ನು ಕೊಟ್ಟರು ನೀರಿಗೆ, ಅದು ಡೈಮಂಡ್ ಥರ ಹೊಳೀತು. ನೀನು ಚೆನ್ನಾಗಿಲ್ಲ ಅಂತಂದ್ರು, ಅದು ಮುಖ ಸಪ್ಪೆ ಆದಂಗೆ ಹರಳೆಣ್ಣೆ ಮುಖದ ತರಹ ಆಗಿದೆ. ನೀರಿನ ಅಣು ಅಲ್ಲ, ಅದಕ್ಕೆ ಭಾಷೆ ಗೊತ್ತಾಗುತ್ತಾ? ನೀರಿನ ಭಾವನೆ ಅರ್ಥ ಆಗತ್ತೆ. ಬಟ್ ಕಾನ್ಶಿಯಸ್ನೆಸ್, ಪ್ರತಿಯೊಂದು ಭೂಮಿ ಮೇಲಿರುವಂಥದ್ದು ಇಟ್ ಹ್ಯಾಸ್ ಸಮ್ ಕಾನ್ಶಿಯಸ್ನೆಸ್ ಆಫ್ ಇಟ್ಸ್ ಓನ್. ಅಂದರೆ ಈಗ ಮ್ಯೂಸಿಕ್ಗೆ ನಾನು ಕೇಳಿರೋ ಹಾಗೆ ಗುರುಜಿ, ಈ ಮ್ಯೂಸಿಕ್ಗೆ ಒಂದು ರೀತಿ ಭಾಷೆ ಗೊತ್ತಿರಬೇಕು ಅಂತ ಇಲ್ಲ, ಅದರ ರಾಗನೇ ಚಿಕಿತ್ಸೆಯನ್ನು ಕೊಡುತ್ತೆ ಅಂತ. ಉದಾಹರಣೆಗೆ ನಾನು ಸ್ಟಡಿ ಮಾಡ್ಕೊಂಡು ಬಂದಿರೋ ಹಾಗೆ ಈಗ ಈ ಆಯುರ್ವೇದಿಕ ಚಿಕಿತ್ಸೆಯಲ್ಲೂ ಕೂಡ ಈ ರೀತಿಯಾದಂಥ ಸಂಗೀತ ಥೆರಪಿಯನ್ನು ಬಳಸ್ಕೊಳ್ತಾರೆ. ಈ ಭೈರವಿ, ಕಲ್ಯಾಣ್, ಯಮನ್ ರಾಗಗಳನ್ನು, ಮೂಳೆ ಸಂಬಂಧಿ ರೋಗಗಳನ್ನು ಗುಣಪಡಿಸೋದಕ್ಕೆ. ಇನ್ನು ತಬಲಾ, ಡೋಲು, ತಮಟೆ ಇವುಗಳ ವಾದ್ಯಗಳ ಶಬ್ದವನ್ನು ಈ ಖಿನ್ನತೆ ಕಾಯಿಲೆಗಳನ್ನು ಹೋಗ್ಲಾಡ್ಸಕ್ಕೆ. ಇನ್ನು ಗಿಟಾರ್, ಸಿತಾರ್, ಕೊಳಲು ಮಾನಸಿಕ ಸಮತೋಲನವನ್ನ ಕಳೆದುಕೊಂಡಿರುವಂತ ಜನರಿಗೆ ಕೇಳಿಸಿದ್ರೆ ಮಾನಸಿಕವಾಗಿ ಸದೃಢವಾಗಲು ಅಂತ. ಇದಕ್ಕೆಲ್ಲ ಭಾಷೆ ಇಲ್ಲ, ಇದೊಂದು ರಾಗ. ಆದ್ರೆ ನೀ ಚೆನ್ನಾಗಿಲ್ಲ ಅಂತ ಅದು ಯಾವ ಭಾವನೆಗಳ ಮುಖಾಂತರ ಅದು ಹೇಗೆ ಅರ್ಥ ಆಗುತ್ತೆ ಭಾಷೆ? ನೀವು ಬಹಳ ಸೈನ್ಸಿನ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ. ಆ ದೃಷ್ಟಿಯಿಂದ ನೋಡಿದಾಗ ಎವ್ರಿಥಿಂಗ್ ಹ್ಯಾಸ್ ಎ ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿ ನೀವು ಹೇಳಿದ ರಾಗಗಳಿಂದ ನಮಗೆ ಸಿಗುತ್ತೆ, ಅದು ವರ್ಕ್ ಆಗುತ್ತೆ. ಅದು ಒಂದು ಡೈಮೆನ್ಷನ್. ಫಾರ್ ಎಕ್ಸಾಂಪಲ್, ಸ ರಿ ಗ ಮ ಪ ದ ನಿ 7 ಅಕ್ಷರ ಇದೆ, ನಮ್ಮಲ್ಲಿ 7 ಚಕ್ರಗಳಿದೆ. ಸೊ ಸ ರಿ ಗ ಮ ಪ ದ ನಿ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ ಅಂತ 7 ಚಕ್ರಗಳನ್ನು ಆ ತರಂಗದಲ್ಲಿ ವೈಬ್ರೇಟ್ ಮಾಡುತ್ತೆ. ಯಾವಾಗ ನಮ್ಮ 7 ಚಕ್ರಗಳು ಬ್ಯಾಲೆನ್ಸ್ಡ್ ಆಗಿ ಫಂಕ್ಷನ್ ಆಗುತ್ತೋ ಆಗ ರೋಗ ಅನ್ನೋದು ಹೋಗ್ತಾ ಬರುತ್ತೆ. ರೋಗ ಅನ್ನೋದು ಇಂಬ್ಯಾಲೆನ್ಸ್ಡ್ ಎನರ್ಜಿ ಸಿಸ್ಟಮ್ ಲೀಡ್ಸ್ ಟು ಡಿಸೀಸಸ್. ಸೊ ನಾವು ಡೈರೆಕ್ಟಾಗಿ ಕಾಯಿಲೆನ ವಾಸಿ ಮಾಡೋ ಅವಶ್ಯಕತೆನೇ ಇಲ್ಲ. ಚಕ್ರಗಳನ್ನು ಸರಿ ಮಾಡಿಕೊಂಡಾಗ ಇಮ್ಮೆಟೀರಿಯಲ್ ಆಫ್ ದ ಡಿಸೀಸ್ ಡಯಾಗ್ನೋಸಿಸ್ ಎಲ್ಲ ಬರೀ ಮೆಡಿಕಲ್ ಡಾಕ್ಟರ್ಸ್ಗೆ ಅಷ್ಟೇ, ನಮಗದು ಬೇಕಾಗಿಲ್ಲ. 7 ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡಿದಾಗ ಯಾವುದೇ ರೀತಿಯ ಕಾಯಿಲೆ ಇದ್ರೂ ಸರಿ ಹೋಗಬೇಕು, ಸರಿ ಹೋಗುತ್ತೆ. ಎಸ್, ಓಕೆ, ಐ ಅಗ್ರಿ ವಿತ್ ಯು. ಎಸ್ ಡಾಕ್ಟರ್ ಶಶಿಕಾಂತ್ ಅವರೇ, ಈಗ
ನಮ್ಮಲ್ಲಿ ಸಹಸ್ರಾರು ಭಾಷೆಗಳಿವೆ. ಎಲ್ಲ ಭಾಷೆಗಳು ಯಾವ ವಸ್ತುಗಳಲ್ಲಿ ಜೀವ ಇಲ್ಲ ಎಲ್ಲದಕ್ಕೂ ಅರ್ಥ ಆಗುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಟ್ ಸಂಗೀತಕ್ಕೆ ಆ ಶಕ್ತಿ ಇದೆ, ಆ ರಾಗಕ್ಕೆ ಆ ಶಕ್ತಿ ಇದೆ ಅನ್ನೋದನ್ನು ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಆದರೆ ಈ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಪ್ರೋಚ್ ಅಂತ ಏನು ಹೇಳ್ತೀವಿ, ಆಯುರ್ವೇದಿಕ್ಕು, ಹೋಮಿಯೋಪತಿ, ಈ ಸೊಮ್ಯಾಟಿಕ್ ಕೇಸ್ಗಳನ್ನು ನಿಭಾಯಿಸೋದಕ್ಕೆ ಇತ್ತೀಚೆಗೆ ತುಂಬ ಪ್ರಚಲಿತವಾಗಿದೆ. ಏನಿದು ಹಾಗಂದ್ರೆ ಯಾವ ರೀತಿಯಾದಂತಹ ಥೆರಪಿ? ಎರಡು ಡೈಮೆನ್ಷನ್ ಮಾತಾಡ್ತಿದ್ವಿ. ಒಂದು ಆಧ್ಯಾತ್ಮ ಪ್ರಕಾರ ಯಾವುದು ಗುರುಜಿ ಯಾವ್ದು ಹೇಳ್ತಿದ್ದಾರೆ ಅದೊಂದು, ಇನ್ನೊಂದು ಸೈನ್ಸಿನ ಕಣ್ಣಿನ ಪ್ರಕಾರ. ಸೊ ಎರಡರ ಮಧ್ಯದಲ್ಲಿ ಬರೋದು ಇಂಟಿಗ್ರೇಟೆಡ್ ಮೆಡಿಸಿನ್. ಇದರಲ್ಲೊಂದು 2 ಎಕ್ಸಾಂಪಲ್ ಕೊಡೋಕೆ ನಾನು ಇಷ್ಟ ಬಯಸ್ತೀನಿ. ಒಂದು ಫಾಸ್ಟ್ ಥೆರಪಿ ಅಂತ ಬರುತ್ತೆ. ಇಲ್ಲಿ ನೀವು ಮಗುದು ತೋರಿಸ್ತಾ ಇರೋದು ಇಟ್ಸ್ ಒನ್ ಆಫ್ ದ ಫಾಸ್ಟ್ ಥೆರಪಿ ಅಂತ ಹೇಳ್ತೀವಿ. ಫಾಸ್ಟ್ ಅಂದ್ರೆ ಫ್ಯಾಮಿಲಿಯಲ್ ಆಡಿಟರಿ ಸೆನ್ಸರಿ ಟ್ರೀಟ್ಮೆಂಟ್ ಅಂತ ಹೇಳಿ. ಅಂದ್ರೆ ಯಾವುದು ಮಗು ಆಗಲಿ ಅಥವಾ ಯಾವುದು ವ್ಯಕ್ತಿ ಆಗಲಿ, ಆ ವ್ಯಕ್ತಿಗೆ ಗೊತ್ತಿರುವಂತಹ ಭಾಷೆ, ಗೊತ್ತಿರುವಂತಹ ಸಂಗೀತ, ಗೊತ್ತಿರುವಂತಹ ಮಾತುಗಳು, ಗೊತ್ತಿರುವಂತಹ ವ್ಯಕ್ತಿಯ ಮಾತುಗಳು ಎಷ್ಟು ಆಲಿಕೆ ಜಾಸ್ತಿ ಆಗುತ್ತೋ ಆ ಕೋಮದಲ್ಲಿ ಹೋಗಿರುವಂತಹ ಬ್ರೈನ್, ಇಲ್ಲಿ ಬ್ರೈನ್ ವೇವ್ಸ್ ಫ್ರೀಕ್ವೆನ್ಸೀಸ್ ಕಡಿಮೆ ಇರುತ್ತೋ ಅಥವಾ ಆದರೂ ನಾವು ಗ್ಲಾಸ್ಕೋ ಕೋಮಾ ಸ್ಟೇಜ್ ಅಂತ ಹೇಳಿ ನಾವು ಸ್ಟೇಜ್ ಕ್ಯಾಟಗರೈಸ್ ಮಾಡ್ತೀವಿ. ಜನರಲ್ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ಹೇಳಿ ಅದರ ಪ್ರಕಾರ ಯಾವುದೇ ವ್ಯಕ್ತಿ ಕೋಮಾದಲ್ಲಿ ಹೋದರೆ ಅಥವಾ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗಿದ್ರೆ ಲಾಸ್ಟ್ ಸೆನ್ಸರಿ ಸಿಸ್ಟಮ್ ಟು ಬಿ ಅಲೈವ್ ಅಂದ್ರೆ ಕಿವಿ ಒಂದೇ, ಆಲಿಕೆ ಮತ್ತೆ ಗ್ರಹಿಕೆ ಮಾತ್ರ. ನಮ್ಮ ಕಣ್ಣು ನೋಡದೆ ಇರಬಹುದು. ಕೋಮಾದಲ್ಲಿ ಇರುವಂತವರಿಗೆ ಈ ಗ್ರಹಿಕೆ ಶಕ್ತಿ ಇರಬಹುದು. ಈಗ ಒಂದು ರಿಸರ್ಚ್ ಪ್ರಕಾರ ನೋಡಿದ್ರೆ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಮೆಡಿಕಲ್ ಹೆಂಗಿದೆ ಅಂದ್ರೆ ನಮ್ಮ ಸೈನ್ಸ್ ತುಂಬಾ ಗ್ರಾಸ್ ಆಗಿದೆ. ಅಂದ್ರೆ ಫಿಸಿಕಲ್ ಬಾಡಿ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಬಟ್ ನಾವು ಯಾವುದೇ ಒಂದು ಚಿಕಿತ್ಸೆನ ನಾನು 3 ತರ ವಿಂಗಡಣೆ ಮಾಡಿದ್ರೆ, ಎನರ್ಜಿ, ವೈಬ್ರೇಷನ್ ಮತ್ತೆ ತರಂಗಗಳು 3 ತರ ವಿಭಜನೆ ಮಾಡಿದರೆ, ಗ್ರಾಸ್ ಫಾರ್ಮ್ ಅಲ್ಲಿ ದೇಹಕ್ಕೆ ಬೇಕಾಗಿರುವಂತಹ ತರಂಗಗಳಲ್ಲಿ ಚೇಂಜಸ್ ಮಾಡ್ಬೇಕಂದ್ರೆ ನಾನು ಮಾತ್ರೆ ಕೊಡ್ಬೋದು ಅಥವಾ ಸರ್ಜರಿ ಮಾಡ್ಬೋದು, ಈ ತರ ಮಾಡ್ಬೋದು. ಬಟ್ ಸೂಕ್ಷ್ಮ ಶರೀರದಲ್ಲಿ ಏನಾದರೂ ಚೇಂಜಸ್ ಮಾಡ್ಬೇಕಂದ್ರೆ ಈ ರೀತಿ ಕೆಲವು ವೈಬ್ರೇಷನ್ಸ್ ಫ್ರೀಕ್ವೆನ್ಸಿನ ಯೂಸ್ ಮಾಡ್ತೀವಿ. ಅದನ್ನ ಮೆಟಾಫಿಸಿಕಲ್ ಸೈನ್ಸ್ ಅಂತ ಕರಿತೀವಿ ನಾವು. ಅಲ್ಲ ಗುರುಜಿ, ಈಗ ಕೋಮಾದಲ್ಲಿದೆ ಅಂತಂದ್ರೆ ಕೆಲವೊಬ್ರು ಬ್ರೈನ್ ಡೆಡ್ ಆಗಿದೆ ಅಂತಂದ್ರೆ ಗ್ರಹಿಕೆ, ಶ್ರವಣ ಶಕ್ತಿನೂ ಇರೋದಿಲ್ಲ, ಏನು ಇರೋದಿಲ್ಲ ಅಂತ ನಾವ್ ಅನ್ಕೊಳ್ತೀವಿ. ಮೊದಲು ದೇವರು, ಆತ್ಮ, ಮೆದುಳು, ದೇಹ, ಅಂಗಾಂಗಗಳು ಬರುತ್ತೆ. ಮನಸ್ಸು, ಮೆದುಳು, ದೇಹದ ಅಂಗಾಂಗಗಳು ಬರುತ್ತೆ. ಆತ್ಮ ಕೆಲವು ಸಲ ಡ್ಯೂ ಟು ರೀಸನ್ಸ್ ನಮ್ಮನ್ನ ಸ್ವಲ್ಪ ಭಾಗ ಬಿಟ್ಟು ಹೋಗುತ್ತೆ ಅಥವಾ ಮೆಜಾರಿಟಿ ಆಫ್ ದ ಭಾಗ ಬಿಟ್ಟು ಹೋಗೋ ಸಾಧ್ಯತೆ ಇದೆ. ಸ್ವಲ್ಪ ಭಾಗ ನಮ್ಮ ದೇಹದಲ್ಲಿ ಉಳ್ಕೋಬಹುದು. ಅಂತ ಪರಿಸ್ಥಿತಿಯಲ್ಲಿ ನಾವು ಕೋಮಾ, ಅನ್ಕಾನ್ಶಿಯಸ್ ಸ್ಟೇಟಲ್ಲಿ ಇರೋ ಸಾಧ್ಯತೆ ಇರುತ್ತೆ. ಆದ್ರೆ ಆತ್ಮ ಬಿಟ್ಟು ಹೋದಂತ ಸ್ಟೇಟಸ್ ನ ಪೂರ್ತಿ ಅಲ್ಲ, ಪಾರ್ಶಿಯಲಿ ಹೋಗುತ್ತೆ. ಬಟ್ ಅಂಗಾಂಗಗಳು ಕಾರ್ಯನಿರ್ವಹಿಸ್ತಾ ಇರುತ್ತಾ? ಟು ಸಮ್ ಎಕ್ಸ್ಟೆಂಟ್ ಆಗ್ತಾ ಇರುತ್ತೆ. ಮೆದುಳು ಟು ಸಮ್ ಎಕ್ಸ್ಟೆಂಟ್ ಆಗ್ತಾ ಇರುತ್ತೆ. ಬ್ಲಡ್ ಫ್ಲೋ ಇದ್ದೇ ಇರುತ್ತೆ, ನಿಮಗೆ ಅದೆಲ್ಲ ನಡೀತಿರುತ್ತೆ. ಸೊ ಈ ತರ ಸ್ಥಿತಿಯಲ್ಲಿ ಒಂದು ಎಥೆರಿಕ್ ಕಾರ್ಡ್ ಅಂತ, ಅಂಬೆಲಿಕಲ್ ಕಾರ್ಡ್ ತರ ಫಿಸಿಕಲ್ ಬಾಡಿಗೂ ಮೆಟಾಫಿಸಿಕಲ್ ಬಾಡಿಗೂ ಕನೆಕ್ಷನ್ ಇರುತ್ತೆ. ಹಾಗಾಗಿ ಅದು ಹೇಗೋ ಬದುಕೊಂಡು ಹೀಗೆ ಇರುತ್ತೆ. ಅದು ಕಟ್ಟಾದಾಗಲೇ ಆತ್ಮ ಸಪರೇಟ್ ಆಗಿ, ದೇಹ ಸಪರೇಟ್ ಆಗಿ ಸಾವು ಅಂತ ಬರುತ್ತೆ. ಸೊ ಹೀಗಿರುವಾಗ ನಾವು ಮನಸ್ಸಿನ ಮುಖಾಂತರ ಅದಕ್ಕೆ ಟೆಲಿಕ್ಯಾಸ್ಟ್ ಮಾಡೋಕ್ಕೆ ಸಾಧ್ಯ ಇದೆ. ಅದಕ್ಕೆ ಮೆಂಟಲ್ ಬಾಡಿ ಅಂತ ಇನ್ನೂ ಇರುತ್ತೆ. ಹಾಗಾಗಿ ನಾವು ಟೆಲಿಕ್ಯಾಸ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಮನಸ್ಸಿನ ಮುಖಾಂತರ ಟೆಲಿಕ್ಯಾಸ್ಟ್ ಮಾಡಿದಾಗ ಅದು ಆ ಆತ್ಮವನ್ನ ಸೇರಿ ಅದು ವಾಪಸ್ ಸೇರೋದಕ್ಕೂ ಸಾಧ್ಯತೆ ಇದೆ. ಹಾಗೇ ಆಗತ್ತೆ ಅಂತ ಹೇಳಲ್ಲ, ಸಾಧ್ಯತೆ ಇದೆ. ಕರುಣಾಕರ್ ಸರ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ, ಎಂತೆಂಥ ದೊಡ್ಡ ಚಿಕಿತ್ಸೆ ಕೊಟ್ಟರೂ ಕೂಡ ಆ ಮಗು ಪ್ರಜ್ಞಾವಸ್ಥೆಗೆ ಬರದೇ ಇರೋದು, ತಾಯಿ ಧ್ವನಿಯನ್ನ ಪದೇ ಪದೇ ಕೇಳಿಸಿದ ತಕ್ಷಣ ಅದಕ್ಕೆ ಪ್ರಜ್ಞೆ ಬಂತು ಅಂತಂದ್ರೆ ಇದರಲ್ಲಿ ನಿಮ್ಗೆ ನಿಜಕ್ಕೂ ಆಶ್ಚರ್ಯ ಕಾದಿದ್ಯಾ? ಈಗ ಆಶ್ಚರ್ಯ ಕಾದಿದ್ಯಾ ಅನ್ನೋದ್ರಲ್ಲಿ ಡೆಫಿನೆಟ್ಲಿ ಆಶ್ಚರ್ಯನೇ ಅನಿಸುತ್ತೆ. ಈಗ ಸಾಕಷ್ಟು ಟೈಮು ಪೇಷಂಟ್ ಯಾವುದಕ್ಕೂ ರೆಸ್ಪಾಂಡ್ ಮಾಡಿಲ್ಲ ಅಂತ ನಾವು ಅನ್ಕೊಂಡಿದ್ದಾಗ ಮಗು ರೆಸ್ಪಾಂಡ್ ಮಾಡಿದಾಗ ಆಶ್ಚರ್ಯ ಆಗುವಂಥದ್ದು ಕಾಮನ್ನು. ಬಟ್ ಈಗ ಪೇಷಂಟ್ ಕೋಮದಲ್ಲಿದ್ದಾಗ ಸಾಕಷ್ಟು ಟೈಮು, ಎಸ್ಪೆಷಲಿ ಬ್ರೈನ್ಗೆ ಏನು ಡ್ಯಾಮೇಜ್ ಆಗಿಲ್ಲ ಅಂತ ಹೇಳಿದ್ರೆ, ಆ ಬ್ರೈನ್ ಕೋಮಾವಸ್ಥೆಯಿಂದ ಇಂಪ್ರೂವ್ ಆಗಿ ನಾರ್ಮಲ್ ಆಗೋ ಚಾನ್ಸಸ್ಗಳು ಕೂಡ ಸಾಕಷ್ಟು ಇರುತ್ತೆ. ಅದು ವೈಜ್ಞಾನಿಕವಾಗಿಯೂ ಕೂಡ ಅದನ್ನ ಡಾಕ್ಯುಮೆಂಟ್ ಮಾಡಿದ್ವಿ. ನೀವು ನೋಡಿರ್ಬೋದು, ವರ್ಷಾನುಗಟ್ಟಲೆ ಪೇಷಂಟ್ ಕೋಮದಲ್ಲಿದ್ದು ಕೂಡ ರಿಕವರಿ ಆಗಿದೆ. ಓಕೆ, ಆ ಲೆಕ್ಕದಲ್ಲಿ ಕೆಲವು ಸ್ಟಿಮ್ಯುಲಸ್ ಇವೆಲ್ಲ ಕೆಲವು ವರ್ಕ್ ಆಗುತ್ತೆ, ಕೆಲವು ವರ್ಕ್ ಆಗಲ್ಲ, ಎರಡು ಉಂಟು.
ಸರ್, ಈಗ ಈ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಪ್ರೋಚ್ಗೆ ಭಾಳಷ್ಟು ಜನ ಮೊರೆ ಹೋಗ್ತಾ ಇರೋದು. ಇದರಲ್ಲಿ ಯೋಗ, ಪ್ರಕೃತಿ ಚಿಕಿತ್ಸೆ, ಮ್ಯೂಸಿಕ್ ಥೆರಪಿ, ಕಲರ್ ಥೆರಪಿ, ಕ್ರಿಸ್ಟಲ್ ಥೆರಪಿ, ಕಾಸ್ಮಿಕ್ ಥೆರಪಿ ಅಂತ ಭಾಳಷ್ಟು ಥೆರಪಿಗಳು ಇವೆ. ಆದರೆ ತಮ್ಮಂತಹ ಡಾಕ್ಟರ್ಸು ಈ ಮ್ಯೂಸಿಕ್ ಥೆರಪಿನ ತುಂಬಾ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಸತ್ವ ಇದೆ ಅಂತ ತಮಗನ್ಸುತ್ತಾ? ಮಕ್ಕಳ ಮನಸ್ಸಿನ ಮೇಲೆ, ಶರೀರದ ಮೇಲೆ, ಅನಾರೋಗ್ಯದ ಮೇಲೆ ತುಂಬ ಪರಿಣಾಮಕಾರಿಯಾಗಿ ಪರಿಣಾಮ ಬೀರಬಲ್ಲದು ಸಂಗೀತ ಥೆರಪಿ ಅಂತ ತಮಗನ್ಸುತ್ತಾ ಅಂತ? ಈಗ ನೋಡಿ, ಮ್ಯೂಸಿಕ್ ಅನ್ನುವಂಥದ್ದು ಮುದರಡಿಯುವಂಥದ್ದು. ಆಕ್ಚುಲಿ ಮ್ಯೂಸಿಕ್ ಕೇಳ್ತು ಅಂತ ಹೇಳಿದ್ರೆ ಮನಸ್ಸಿಗೆ ಖುಷಿ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಮಗುವಿಗೆ ಗೊತ್ತಿರುವಂತ ಮ್ಯೂಸಿಕ್ ಹಾಕಿದಾಗ ಮಗು ಕೂಡ ಅದನ್ನ ಅಪ್ರಿಶಿಯೇಟ್ ಮಾಡುವಂತ ಪರಿಸ್ಥಿತಿ ಇರುತ್ತೆ. ಬ್ರೈನು ಏನು ಡ್ಯಾಮೇಜ್ ಆಗಿಲ್ಲ, ಈ ಶಬ್ದಗಳನ್ನ ಗುರುತಿಡಿಯುವಂತ ಬ್ರೈನ್ ಸೆಂಟರ್ ಏನಿದೆ ಅದು ಕೆಲಸ ಆಗ್ತಿದೆ ಅಂದ್ರೆ ಇಟ್ ಕ್ಯಾನ್ ರೆಸ್ಪಾಂಡ್ ಆಲ್ಸೋ. ಈಗ ನೋಡಿ, ಬಾಡಿಲಿ ಈಗ ತುಂಬಾ ಅವಶ್ಯಕತೆ ಇರುವಂತ ರೆಸ್ಪಾನ್ಸಸ್ಗಳಲ್ಲಿ ಇದೆ ಅಂದ್ರೆ ಒಳ್ಳೆ ರೆಸ್ಪಾನ್ಸಸ್ಗಳಿಗೆ ಪಾಸಿಟಿವ್ ರೆಸ್ಪಾಂಡ್ ಮಾಡುತ್ತೆ, ಕೆಟ್ಟ ರೆಸ್ಪಾನ್ಸಸ್ಗಳಿಗೆ ಕೆಟ್ಟದಾಗಿ ಅಥವಾ ರೆಸ್ಪಾನ್ಸ್ ಮಾಡದೇ ಇರ್ಬೋದು. ಆ ಲೆಕ್ಕದಲ್ಲಿ ಮ್ಯೂಸಿಕ್ ಥೆರಪಿನ ಸಾಕಷ್ಟು ಟೈಮ್ ಯೂಸ್ ಮಾಡ್ತಾರೆ. ಇವನ್ ನಮ್ಮ ಸಣ್ಣ ಮಕ್ಕಳಲ್ಲಿ ಐಸಿಯುಗಳಲ್ಲಿ, ನ್ಯೂನಾಟಲ್ ಐಸಿಯುಗಳಲ್ಲೂ ಕೂಡ ಈ ಮ್ಯೂಸಿಕ್ ಥೆರಪಿಯಿಂದ ಮಕ್ಕಳಿಗೆ ಆರೋಗ್ಯ ವೃದ್ಧಿಗೆ ಅಥವಾ ಮಗುವಿಗೆ ಬೆಳವಣಿಗೆಗೆ ಎಲ್ಲದಕ್ಕೂ ಕೂಡ ಸಹಕಾರಿಯಾಗುತ್ತೆ ಅಂದ್ರೆ ಸಾಕಷ್ಟು ರಿಸರ್ಚ್ ಇಂದಲೂ ಕೂಡ ಅದನ್ನ ದೃಢಪಡಿಸಿದ್ದಾರೆ. ಬಟ್ ಈಗ ನೀವು ಹೇಳಿದಾಗ ಸಾಕಷ್ಟು ಆಲ್ಟರ್ನೇಟಿವ್ ಥೆರಪಿಗಳು ಏನಿದೆ ಅದನ್ನ ಉಪಯುಕ್ತತೆ ಎಲ್ಲಿ ಬರುತ್ತೆ ಅನ್ನೋದು ಇಟ್ಸ್ ಎ ಬಿಗ್ ಇಶ್ಯೂ ಆಕ್ಚುಲಿ. ಐಸಿಯುಲಿ ನಾವು ಮ್ಯಾನೇಜ್ ಮಾಡ್ಬೇಕಾದ್ರೆ ಇವು ಯಾವುದಕ್ಕೂ ಕೂಡ ಸಾಮಾನ್ಯವಾಗಿ ನಾವು ಅದನ್ನ ಇಂಪಾರ್ಟೆನ್ಸ್ಗಳು ಕೊಡಲ್ಲ. ಸರ್, ಈ ಸಂಗೀತವನ್ನ ಕೇಳ್ತಾ ಇದ್ರೆ ಮೆದುಳಿನಲ್ಲಿ ಎಂಡ್ರೋಫಿನ್ಸ್ ಬಿಡುಗಡೆ ಆಗುತ್ತೆ. ಎಂಡಾರ್ಫಿನ್ಸ್ ನನಗೆ ಮೆಡಿಕಲ್ ಲ್ಯಾಂಗ್ವೇಜ್ ಗೊತ್ತಾಗಲ್ಲ ಗುರುಜಿ, ನೀವೇ ಕರೆಕ್ಷನ್ ಮಾಡಬೇಕು. ಬಿಡುಗಡೆ ಆಗುತ್ತೆ. ಇದರಿಂದ ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆ ಆಗುತ್ತೆ ಅನ್ನುವಂತಹ ಮಾತಿದೆ. ಮನಃಶಾಸ್ತ್ರಜ್ಞರು ಕೂಡ ಅದನ್ನೇ ಹೇಳ್ತಾರೆ. ಮತ್ತೊಂದು ಕಡೆ ನೀವು ಜಾಯಿನ್ ಆಗೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಕೆಲವೊಂದು ಸಂಗೀತಗಳನ್ನ ಕೆಲವೊಂದು ರೋಗಗಳಿಗೋಸ್ಕರನೇ ಪ್ಲೇ ಮಾಡ್ತಾರಂತೆ. ಉದಾಹರಣೆಗೆ ಈ ಡೊಳ್ಳು, ತಬಲಾ, ಡೋಲು, ಈ ಭೈರವಿ, ಕಲ್ಯಾಣ್, ಯಮನ್ ರಾಗಗಳನ್ನ ಮೂಳೆ ಸಂಬಂಧಿ ರೋಗಗಳಿರೋರಿಗೆ ಪ್ಲೇ ಮಾಡ್ತಾರಂತೆ, ಕೇಳಿಸ್ತಾರಂತೆ. ಆವಾಗ ಆ ಸೌಂಡ್ಗೆ ತಕ್ಕಂತೆ ಕೈಕಾಲುಗಳನ್ನ ಹಂಗಂಗೆ ಆಡಿಸಿ 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 ಅದೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ಬಹುದು ಅಂತ. ಇದನ್ನ ನೀವು ಎಂಡೋರ್ಸ್ ಮಾಡ್ತೀರಾ? ನಾನು ಆನ್ಸರ್ ಮಾಡಬೇಕಾ? ಎಸ್, ನೀವೇ ಡಾಕ್ಟರ್ ಕರುಣಾಕರ್. ಹಲೋ, ಒಳ್ಳೆ ಕ್ವಶನ್ ಕೇಳಿದ್ರಿ. ಸಾಮಾನ್ಯವಾಗಿ ನಮ್ಮ ವೈದ್ಯಕೀಯ ಪದ್ಧತಿಯಲ್ಲಿ ಬೇರೆ ರೀತಿಯಲ್ಲಿ, ಈಗ ನೀವು ಬೇರೆಯವ್ರು ಪ್ರೊಜೆಕ್ಟ್ ಮಾಡೋ ರೀತಿಯಲ್ಲಿ ಕೇಳಿರೋ ಕ್ವಶನ್ಗೆ ಆನ್ಸರ್ ನಾ ಹೇಳ್ಬೇಕಂದ್ರೆ ಸಾಮಾನ್ಯವಾಗಿ ಇಲ್ಲ. ಈ ಕೆಲವು ಪದ್ಧತಿ ಟ್ರೀಟ್ಮೆಂಟ್ಗಳು ಕೆಲವು ತುಂಬಾ ಟೈಮ್ ಕೋಮಾದಲ್ಲಿ ಅಥವಾ ಸ್ಟ್ರೋಕ್ ಆಗ್ಬಿಟ್ಟು ಪೇಷಂಟ್ ಇಂಪ್ರೂವ್ಮೆಂಟ್ ಆಗದೆ ಇದ್ದಾಗ ರಿಹಾಬಿಲಿಟೇಷನ್ ಸ್ಟೇಜ್ ಅಲ್ಲಿ ಸಾಕಷ್ಟು ಎಲ್ಲರೂ ಕೂಡ ಹೊರಗಡೆ ಟ್ರೈ ಮಾಡ್ತಾರೆ. ಇದೆಲ್ಲ ಗೊತ್ತಿರುವಂತ ವಿಷಯನೇ. ಬಟ್ ನಾವು ನೋಡಿ, ಉದಾಹರಣೆಗೆ ಒಂದು ಮಗು ಅಥವಾ ಒಂದು ಪೇಷಂಟ್ ಕೋಮಾದಿಂದ ಅಡ್ಮಿಟ್ ಆಗಿದೆ ಅಂದ್ರೆ ಯಾವ ಥೆರಪಿಗಳು ಸಾಮಾನ್ಯವಾಗಿ ಟ್ರೈ ಮಾಡಲ್ಲ. ಸರ್, ಈಗ ಒಂದು ನಿಮಿಷ. ಈ ಸೈಕೋಸೊಮ್ಯಾಟಿಕ್ ಪ್ರಕರಣಗಳು, ಸ್ನಿಜೋಫ್ರೀನಿಯಾ, ಬಹಳಷ್ಟು ಮಕ್ಕಳನ್ನ ಕಾಡುವಂಥ ಆಟಿಸಮ್, IQ ಕಡಿಮೆ ಇರುವಂಥದ್ದು, ಬಿಹೇವಿಯರಲ್ ಆಟಿಟ್ಯೂಡ್ನಲ್ಲಿ ಇತ್ಯಾದಿ ಪ್ರಕರಣಗಳ ನಿರ್ವಹಣೆಗೆ ಈ ರೀತಿಯಾದಂತಹ ಕೆಲವೊಂದು ಮ್ಯೂಸಿಕ್ನಿಂದಾಗಿ ಹೀಲಿಂಗ್ ಟಚ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ತುಂಬಾ ಇದೆ. ಈ ಹಿಂದೆ ಕೂಡ ನಾನು ರಾಮದಾಸ್ ಅವರು ಮಂತ್ರಿಗಳಾಗಿದ್ದಾಗ ನೋಟ್ ಡೌನ್ ಮಾಡಿದ್ದೀನಿ. ಈ ಮೆಡಿಕಲ್ ಈ ಮ್ಯೂಸಿಕ್ ಥೆರಪಿನ ಬೆಂಗಳೂರು ಮೆಡಿಕಲ್ ಕಾಲೇಜ್ನ ಸಂಶೋಧನಾ ವಿಭಾಗ, ವಾಣಿ ವಿಲಾಸ್ ಆಸ್ಪತ್ರೆ, ಹುಬ್ಬಳ್ಳಿಯ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಮೈಸೂರಿನ ಚೆಲುವಾಂಬಾ ಆಸ್ಪತ್ರೆಯ ಘಟಕಗಳಲ್ಲಿ ಕೂಡ ತೆಗೆದಿದ್ದೀವಿ. ಪ್ರೆಗ್ನೆನ್ಸಿ ಪ್ರಕರಣಗಳ ನಿರ್ವಹಣೆಯಲ್ಲೂ ಕೂಡ ಇದು ಬಳಕೆ ಆಗ್ತಾ ಇದೆ ಅಂತ. ಮತ್ತು ಅಲಹಾಬಾದಿನ TB ಸಫ್ರೋ ಸೇರಿದಂತೆ ಅನೇಕ ಆಸ್ಪತ್ರೆಗಳಲ್ಲಿ ಮ್ಯೂಸಿಕ್ ಥೆರಪಿಯನ್ನು ಬಳಸ್ತಾ ಇದ್ದಾರೆ. ಅದಕ್ಕೂ ಕೂಡ ಇದು ಒಂದು ರೀತಿ ಅಕಾಡೆಮಿಕಲ್ ವ್ಯಾಲ್ಯೂ ಬಂದಿದೆ ಅಂತ. ಸೊ ಇದೆಲ್ಲ ತಮ್ಗೆ ಗೊತ್ತೇ ಇರುತ್ತಪ್ಪ. ಹೌದು, ಬಟ್ ಆದ್ರೂ ಕೂಡ ಈಗ ನೋಡಿ, ನೀವು ಹೇಳ್ದಂಗೆ ಈಗ ಮಾನಸಿಕ ಸಮಸ್ಯೆಗಳಿಗೆ ಅಥವಾ ಖಿನ್ನತೆ ಇರುವಂತ ವ್ಯಕ್ತಿಗಳಿಗೆ ಅಥವಾ ಇಂಥ ಕೆಲವು ಸಿಚುವೇಶನ್ಗಳು ಇವೆಲ್ಲ ಸಾಕಷ್ಟು ಕೂಡ ಬದಲಾವಣೆಗಳ ತರುವಂತ ಚಾನ್ಸಸ್ ಇದೆ. ಬಟ್ ಈಗ ನೀವು ನಮ್ಗೆ ಈಗ ಕೋಮಾದಲ್ಲಿರುವಂತ ಪೇಷಂಟ್ಗೆ ಇವೆಲ್ಲ ಥೆರಪಿಗಳನ್ನ ನೀವು ಉಪಯೋಗಿಸ್ತೀರಾ ಅಂತ ಕೇಳಿದ್ರೆ ನಾವು ಅಲೋಪತಿಕ್ ಡಾಕ್ಟರ್ ಆಗಿ ಇಲ್ಲ ಅಂತಾನೆ ಹೇಳ್ಬೇಕು. ಇವು ಯಾವುದಕ್ಕೂ ಕೂಡ ನಮ್ಮಲ್ಲಿ
ಕನ್ಫರ್ಮ್ ಆಗಿರುವಂತ ಎವಿಡೆನ್ಸ್ಗಳಿಲ್ಲ, ಇವನ್ನ ಮಾಡೋದ್ರಿಂದ ಇಷ್ಟು ಬದಲಾವಣೆಗಳು ಬರಬಹುದು, ಇಷ್ಟು ಇಂಪ್ರೂವ್ಮೆಂಟ್ ಬರಬಹುದು ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ಗಳಿಲ್ಲ. ಆದ್ರೆ ಈ ಪ್ರಾಕ್ಟಿಕಲ್ ಅನ್ಕೊಂಡು ಸೈನ್ಸ್ ತುಂಬಾನೇ ದಾರಿ ತಪ್ಪಿಸ್ತಾ ಇದೆ ಅಂತ ಆಗ್ಲಿಂದ ಇಲ್ಲಿ ಒಬ್ರು MBBS ಓದಿರೋ ಡಾಕ್ಟರ್ ಅವರು ಕೂಡ, ಇನ್ನೊಬ್ರು ತಮ್ಗೆ ಗೊತ್ತಿರುವಾಗೆ ಬಾಲಕೃಷ್ಣ ಗುರೂಜಿ ಅವರು ಈ ಪಾಸ್ಟ್ ಲೈಫ್, ಆಧ್ಯಾತ್ಮ, ಹೀಲಿಂಗ್ ಟಚ್, ಅದು ಇದು ಅಂತ ಅವರು ಬೇಕಾದಷ್ಟು ನಿಮ್ಮ ಕೈಗೆ ನಿರೀಕ್ಷೆ ಇರೋದೆಲ್ಲ ಅವ್ರು ಹೇಳ್ತಾ ಇರ್ತಾರೆ. ಗುರೂಜಿ ನೀವು ಒಪ್ಕೊಳ್ತೀರಾ ಡಾಕ್ಟರ್ ಮಾತನ್ನ? ನಾನು ಮೆಡಿಕಲ್, ನಾನು ಸೈನ್ಸ್ನೇ ಒಪ್ಪಲ್ಲ. ಒಂದು ನಿಮಿಷ ಹೇಳ್ತೀನಿ. ಇದು ಫಂಕ್ಷನ್ ಆಗಿರೋದು ಆಧಾರ ಯಾವುದ್ರ ಮೇಲೆ ಅಂದರೆ ಸಬ್ ಕಾನ್ಷಿಯಸ್ ಮನಸ್ಸಿನ ಮೇಲೆ ಆಗಿದೆ. ಇಲ್ಲಿ ಒಂದು ವಿಷಯನ ನೀವು ಗಮನ ಇಟ್ಟು ನೋಡಿದರೆ ಅವರು ಹೇಳಿದ್ರು, ತಾಯಿಯ ಮಾತನ್ನ ರೆಕಾರ್ಡ್ ಮಾಡಿಕೊಂಡು ಪ್ಲೇ ಮಾಡಿದಾಗ ದ ಚೈಲ್ಡ್ ರಿಕವರ್ಡ್ ಅಂತ. ನೋಡಿ, ಕಾನ್ಷಿಯಸ್ ಮನಸ್ಸು, ಸಬ್ ಕಾನ್ಷಿಯಸ್ ಮನಸ್ಸು, ಸೂಪರ್ ಕಾನ್ಷಿಯಸ್ ಮನಸ್ಸು ಅಂತ 3 ಭಾಗ ಇದೆ. ಸಬ್ ಕಾನ್ಷಿಯಸ್ ಮನಸ್ಸು ಯಾವಾಗಲೂ ಪ್ರೆಸೆಂಟ್ ಆಗಿರುತ್ತೆ. ಕಾನ್ಷಿಯಸ್ ಮನಸ್ಸು ಜ್ಞಾನ ಇಲ್ದಿದಾಗ ಹೋಗ್ಬೋದು, ಏನಾದರೂ ಆಗ್ಬೋದು. ಸಬ್ ಕಾನ್ಷಿಯಸ್ ಮನಸ್ಸು ಸದಾಕಾಲ ನಮ್ಮಲ್ಲಿ ಇದ್ದೇ ಇರುತ್ತೆ. ಆ ಸಬ್ ಕಾನ್ಷಿಯಸ್ ಮನಸ್ಸಿಗೆ ನಾವು ಮೆಸೇಜ್ನ ಕೊಡೋ ರೀತಿ ಕೊಡಬೇಕು. ಅದು ತಾಯಿಯ ಮಾತನ್ನು ರೆಕಾರ್ಡ್ ಮಾಡಿ ಹಾಕಿದ್ದು ಅಂತ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾನು ಅದನ್ನ ಸಬ್ಲಿಮಲ್ ರೆಕಾರ್ಡಿಂಗ್ ಅಂತ ಕರಿಬೋದು. ಅಂದರೆ ಕಿವಿಗೆ ಕೇಳದ ಹಾಗೆ ಅಥವಾ ಕಿವಿಗೆ ಕೇಳಿಸೋ ಹಾಗೆ ಆಲ್ಫಾ ಸ್ಟೇಟ್ ಆಫ್ ಆಕ್ಟಿವಿಟಿ ಆಫ್ ದ ಬ್ರೈನ್ನಲ್ಲಿ ನಾನು ಮಗುವಿಗೆ ಕೇಳಿಸೋ ಹಾಗೆ ಅಥವಾ ಅದು ಮನಸ್ಸನ್ನು ಸೇರುವ ಹಾಗೆ ಮಾಡಿದ್ರೆ ರೆಸ್ಪಾನ್ಸ್ ಸಿಗೋ ಸಾಧ್ಯತೆ ಇದೆ. ಅದನ್ನು ಸಬ್ಲಿಮಲ್ ರೆಕಾರ್ಡಿಂಗ್ ಅಂತ ಕರಿತೀವಿ. ಅಂದರೆ ಕಿವಿಗೆ ಕೇಳದ ಹಾಗೆ ಆ ಶಬ್ದವನ್ನು ನಾವು ಕಿವಿಯ ಮುಖಾಂತರ ಅಥವಾ ಮನಸ್ಸಿನ ಭಾಗಕ್ಕೆ ನಾವು ಕೊಡ್ತೀವಿ. ಇಲ್ಲ, ನಾಟ್ ನೆಸೆಸರಿ. ನೋ, ನಾಟ್ ನೆಸೆಸರಿ. ಅದಕ್ಕೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಐ ಹ್ಯಾವ್ ಟು ಸಿಟ್ ಆನ್ ದ ಕಂಪ್ಯೂಟರ್ ಆ್ಯಂಡ್ ಎಕ್ಸ್ಪ್ಲೈನ್. ಸೊ ಈ ಸಬ್ ಕಾನ್ಷಿಯಸ್ ಮನಸ್ಸಿಗೆ ನಾವು ಸಜೆಷನ್ಸ್ ಕೊಡ್ತೀವಿ ಎಷ್ಟೋ ಸಲ. ಅದನ್ನ ಸಬ್ಲಿಮಲ್ ರೆಕಾರ್ಡಿಂಗ್ ಅಂತ ನಾವು ಮಾಡಿಬಿಟ್ಟು ಕೇಳೋದಕ್ಕೆ ಯಾವುದೋ ಒಂದು ಹಾಡೋ ಅಥವಾ ಏನೋ ಒಂದು ಮಾತಿರುತ್ತೆ, ಅಲ್ಲಿ ಮಾತು ಇರಲ್ಲ, ಕೇಳಿಸ್ಕೊಳ್ಳೋದಕ್ಕೆ ಕಿವಿ ಇರಲ್ಲ, ಆದ್ರೂ ಕೂಡ ಮನಸ್ಸಿಗೆ ಮುಟ್ಟುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ನೀವು ಬಹಳ ಲಾಜಿಕಲ್ ಆಗಿ ಸೈನ್ಸಿನ ಆಧಾರದಲ್ಲೇ ಯೋಚನೆ ಮಾಡ್ತಾ ಇದ್ದೀರಾ. ನಾನು ಯೋಚನೆ ಮಾಡ್ತಿರೋದು ಮೆಟಾಫಿಸಿಕಲ್ ಸೈನ್ಸ್ ಲೆವೆಲಲ್ಲಿ ಮಾತಾಡ್ತಾ ಇದ್ದೀನಿ. ಮೊದಲು ದೇವರು, ಅದಕ್ಕೆ ನಾನು ಹೇಳಿದ್ದು, ಆಮೇಲೆ ಆತ್ಮ, ಆಮೇಲೆ ಮನಸ್ಸು, ಆಮೇಲೆ ದೇಹ, ಮೆದುಳು, ದೇಹ. ಮೆಡಿಕಲ್ ಸೈನ್ಸು ಮತ್ತು ಲಾಜಿಕಲ್ ಆಗಿ ಅನಲೈಸ್ ಮಾಡೋದು ಈ ಫಿಸಿಕಲ್ ಪ್ಲೇನಲ್ಲಿ ಯೋಚನೆ ಮಾಡ್ತೀರಾ. ಮೆಡಿಕಲ್ ಡಾಕ್ಟರ್ಸು ಅಷ್ಟೇ ಮಾಡೋದು. ಅದಕ್ಕೆ ಅವ್ರ ರಿಸಲ್ಟ್ ಕೇವಲ 100ಕ್ಕೆ 20-25 ಭಾಗ ಅಷ್ಟೇ. ಆದರೆ ಮೆಟಾಫಿಸಿಕಲ್ ಭಾಗವನ್ನು ನಾವು ಟಚ್ ಮಾಡಿದಾಗ ಮೆಡಿಕಲಿ ಫೇಲ್ ಆಗಿರುವಂಥ ಕೇಸಸ್ಸು 100 ಜನ ಬಂದರೆ 95 ಜನ ಗುಣ ಆಗ್ತಾ ಇರೋದು ಅದಕ್ಕೆ ಕಾರಣ. ಮೆಡಿಕಲ್ ಸೈನ್ಸ್ ಅನ್ನೋದು ಒಂದು ಅನ್ಯಾಯ ಆಗೋಗಿದೆ. ಅದರಲ್ಲಿ ಒಂದು ಸಬ್ಜೆಕ್ಟು 1 ಇಯರ್ ಮೆಟಾಫಿಸಿಕಲ್ ಸೈನ್ಸ್ನ ಓದಿಸ್ಬೇಕು. ವಾಟ್ ಯು ಸೇ ಡಾಕ್ಟರ್? ಯು ಆರ್ ಎ ಮೆಡಿಕಲ್ ಡಾಕ್ಟರ್. ಸೊ ಮೆಟಾಫಿಸಿಕಲ್ ಸೈನ್ಸ್ನ ಓದಿಸಿದ್ರೆ ನೀವೇನೋ ಹೇಳ್ಬಿಟ್ರಿ ಪಾಪ ಅವ್ರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೇಳಿ. ಹಾಗಾದ್ರೆ ನೀವು ಸೈನ್ಸ್ ನ ಮತ್ತೆ ಇದೇನಿದು ಮೆಡಿಕಲ್ ಸೈನ್ಸ್ ನ ಮತ್ತು ಇದಾರಲ್ಲ, ಅದಕ್ಕೆ ನೀವು ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಅಂತ? ಇದೇನು ಗುರುಜಿ ಹೇಳಿದ್ರೆ ಇದೊಂದು ಎಕ್ಸ್ಟ್ರೀಮ್ ಇದೆ ಅಂತ ಹೇಳ್ತೀವಿ. ನಮ್ಮ ಡಾಕ್ಟರ್ ನೋಡಿರೋ ಪ್ರಕಾರ ಇವಾಗಲೇ ಡಾಕ್ಟರ್ ಆಲ್ಟರ್ನೇಟಿವ್ ಸೈನ್ಸನ್ನು ನಂಬಲ್ಲ ಅಥವಾ ನಮ್ಗೆ ಇನ್ನೂ ಸೈನ್ಸಸ್ ಎವಿಡೆನ್ಸಸ್ ಇಲ್ಲ ಅಂತ ನಾವು ಹೇಳ್ತೀವಿ. ಬಟ್ ನಮ್ಮ ಅವೇರ್ನೆಸ್, ಡಾಕ್ಟರ್ಸ್ ಎಲ್ಲ ಅವೇರ್ನೆಸ್ ಕಡಿಮೆ ಇದೆ. ನಮ್ಮ ಮೆಡಿಕಲ್ ಡಾಕ್ಟರ್ಸ್ಗೆ ಹೇಳ್ಬೇಕಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅಮೇರಿಕನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಪ್ರಕಾರ 49ರಿಂದ 60% ಜನಗಳು ಯಾರು ಮಾಡರ್ನ್ ಡಾಕ್ಟರ್ಸ್ ಹತ್ರ ಹೋಗ್ತಿದ್ದಾರೋ ಅವರು ಒಂದು ಅಥವಾ ಬೇರೆ ಒನ್ ಆರ್ ಅದರ್ ಟೈಪ್ ಆಫ್ ಮೆಡಿಕಲ್ ಥೆರಪೀಸ್, ಆಲ್ಟರ್ನೇಟಿವ್ ಥೆರಪೀಸ್ನ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಮೇರಿಕಾ ಎಲ್ಲಕ್ಕಿಂತ ಜಾಸ್ತಿ ಯೋಗ ಮತ್ತು ಆಯುರ್ವೇದ, ಅಕ್ಯುಪಂಕ್ಚರ್ ಮತ್ತು ಅಕ್ಯುಪ್ರೆಷರ್, ಮ್ಯೂಸಿಕೋ ಥೆರಪಿ, ಈ ಥರ ಥೆರಪೀಸ್ಗಳಿಗೆ ಜಾಸ್ತಿ ಅನುದಾನ ಕೊಟ್ಟು ರಿಸರ್ಚ್ ಮೇಲೆ ಇದು ಮಾಡ್ತಾ ಇದೆ. ನಾವು ಈ ಪ್ರಕಾರ ನೋಡಿದ್ರೆ ಇಂಟಿಗ್ರೇಟಿವ್ ಮೆಡಿಸಿನ್ ಅಂತ ಅನ್ನೋದು ಒಂದು ಹೊಸ ಒಂದು ಮೆಡಿಕಲ್ ಜಗತ್ತಿನ ಒಂದು ಹೊಸ ಒಂದು ದಾಪುಕಾಲ ಅಂತ ಹೇಳ್ಬೋದು. ಇದರಲ್ಲಿ 2 ಆಧ್ಯಾತ್ಮದ ರೀತಿಯ ಮೆಟಾಫಿಸಿಕಲ್ ಅಥವಾ ಪ್ಯಾರಾಸೈಕಲಾಜಿಕಲ್ ಫಿನಾಮಿನನ್ನು ಮತ್ತು ಮೆಡಿಕಲ್ ರೀತಿಯ ಫಿಸಿಕಲ್ ಅಡ್ವಾನ್ಸಸ್ಸನ್ನು 2 ಕಂಬೈನ್ ಮಾಡಿ ರಿಸರ್ಚ್ ಬೇಸ್ ಮೇಲೆ ಕೊಡುವಂಥ ಒಂದು ಪ್ರಕ್ರಿಯೆ. ಸೊ ಇದ್ರ ಪ್ರಕಾರ ನಾವು ಗುರುಜಿ ಹೇಳ್ತಾ ಇರೋ ಥರ ಫ್ರೀಕ್ವೆನ್ಸೀಸ್ ಹೇಳಿದ್ರು. ಗುರುಜಿ ಏನು ಹೇಳ್ತಿದ್ದಾರೆ ಅಂದರೆ ಸೈಂಟಿಫಿಕ್ ಪ್ರಕಾರ ಆಡಿಬಲ್ ಫ್ರೀಕ್ವೆನ್ಸಿ 20 ಡೆಸಿಬಲಿಂದ 20,000 ಡೆಸಿಬಲ್ ಮಧ್ಯದಲ್ಲಿ ನಮಗೆ ಕಿವಿ ಕೇಳಿಸುತ್ತೆ. ಬಟ್ ಕೆಲವು ಫ್ರೀಕ್ವೆನ್ಸೀಸ್ ಕೇಳಿಸಲ್ಲ. ಕೆಲವು ನೀವು ನಾಯಿಗಳು ನೋಡ್ಬೋದು, ಕೆಲವು ಆಕಳುಗಳು ನೋಡ್ಬೋದು. ಕೆಲವು ನೇಪಾಳಲ್ಲಿ ನೀವು ಬೇಕಂದ್ರೆ ಭೂಕಂಪ ಆಗಿರೋ ಟೈಮಲ್ಲಿ ಯಾರ ಮನೆಯಲ್ಲಿ ಆಕಳು ಸಾಕೊಂಡಿದ್ದಾರೋ ಅವರು ಸ್ವಲ್ಪ ಒಂದು 24 ಅವರ್ಸ್ ಮಧ್ಯದಲ್ಲೇ ಮುಂಚೆನೇ ಅವರಿಗೆ ಅದ್ರ ಬಗ್ಗೆ ಅನುಭವ ಆಯಿತು. ಸೊ ಈ ಥರ ಮೆಟಾಫಿಸಿಕಲ್ ಎಲಿಮೆಂಟ್ಸ್ ಇದೆ. ಬಟ್ ಅದರಲ್ಲಿ ಸೈನ್ಸಲ್ಲಿ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಇಲ್ಲ. ನಾನು ಈಗ ಒಂದು ಪ್ರಾಣ ಪ್ರೂವ್ ಮಾಡಬೇಕಂದ್ರೆ ಯಾವುದೋ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಈಗ ನೀವು ಕೆಲವರು ಭಾವನೆ ನೋಡೋಕ್ಕೂ ಆಗೋದಿಲ್ಲ ಸೈನ್ಸ್. ಅದು ನಿಮ್ಮ ಭಾವನೆ ಎಲ್ಲಿ ನೋಡುತ್ತೆ? ರುಚಿ ನೋಡ್ತೀವಿ, ಆ ರುಚಿ ನೋಡೋಕ್ಕಾಗತ್ತಾ ಸೈನ್ಸು? ವೆರಿ ಲಿಮಿಟೆಡ್, ವೆರಿ ಲಿಮಿಟೆಡ್. ಡಾಕ್ಟರ್ ಕರುಣಾಕರ್ ಸರ್, ಬ್ರೇಕ್ ಮುಂಚೆ ಇಲ್ಲಿರುವಂತಹ ಇಬ್ಬರು ಏನಂತ ಹೇಳಿ
ಸೈನ್ಸ್ ಯಾವ ರೀತಿ ಜನರನ್ನ ದಾರಿ ತಪ್ಪಿಸ್ತಾ ಇದೆ ಮತ್ತು ಡಾಕ್ಟರ್ಸ್ಗಳು ಒಂದು ರೀತಿ ರೇಸ್ ಕೋರ್ಸ್ ಬಿಟ್ಟ ಕುದುರೆಗಳ ಥರ ಒಂದೇ ವೇಗದಲ್ಲಿ ಒಂದೇ ಕಡೆ ನೋಡ್ಕೊಂಡು ಓಡ್ತಾ ಇದ್ದಾರೆ. ಅವ್ರು ಬೇರೆ ಕಡೆನೂ ಕೂಡ ಗಮನ ಹರಿಸ್ತಾ ಇಲ್ಲ. ಅವರಿಗೆ ನಿಲುಕದಂತಹ ಬಹಳಷ್ಟು ವಿಷಯಗಳಿವೆ ಅಂತ ಎಲ್ಲ ಹೇಳಿದ್ರಪ್ಪ. ತಮಗೇನು ಅನಿಸ್ತಾ ಇದೆ ಸರ್? ಈಗ ನೋಡಿ, ನಿಲುಕದ ವಿಷಯಗಳು ಪ್ರಪಂಚದಲ್ಲಿ ವಿಶ್ವದಲ್ಲಿ ಬೇಕಾದಷ್ಟಿದೆ. ಯಾರು ಕೂಡ ಎಲ್ಲನೂ ಗೊತ್ತಿದೆ ಅಂತ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಯಾವಾಗಲೂ ಇಲ್ಲ, ಮುಂದೆನೂ ಕೂಡ ಬರಲ್ಲ. ಈಗ ನೋಡಿ, ಮನುಷ್ಯ ಅಳಿಯದ ಆರೋಗ್ಯ, ಮುಗಿಯದ ಆಯಸ್ಸು, ಸದಾ ಸಂತೋಷವಾಗಿರ್ಬೇಕಂದ್ಬಿಟ್ಟು ಎಲ್ಲ ರೀತಿ ಪ್ರಯತ್ನಗಳು, ಸಂಶೋಧನೆಗಳು, ಹೊಸ ಹೊಸ ರೀತಿ ನೀತಿಗಳೆಲ್ಲ ಹುಡುಕ್ತಾನೆ ಇರ್ತಾನೆ. ಅದರಲ್ಲಿ ಯಾವ ಬಗ್ಗೆ ಡೌಟು ಕೂಡ ಯಾರಲ್ಲೂ ಇಲ್ಲ. ಸೊ ಒಂದಲ್ಲ ಒಂದು ದಿವಸ ನಮಗೆ ಇವೆಲ್ಲ ಸಿಗುತ್ತೆ ಅನ್ನೋ ಸಂತೋಷದಿಂದ ಹುಡುಕ್ತಾ ಇರ್ತಾನೆ. ಸೊ ಹಾಗಾಗಿ ಎಲ್ಲ ರೀತಿ ಎಲ್ಲ ಡಿಫ್ರೆಂಟ್ ಫೀಲ್ಡಲ್ಲಿ ಕೂಡ ಒಂದಲ್ಲ ಒಂದು ರೀತಿ ಪ್ರಯತ್ನಗಳು ನಡೀತಾ ಇರುತ್ತೆ, ಹೊಸ ಥರವನ್ನು ಹುಡುಕೋದಕ್ಕೆ, ಹೊಸ ಟ್ರೀಟ್ಮೆಂಟ್ ಹುಡುಕೋದಕ್ಕೆ ಅಥವಾ ಹೊಸ ಪದ್ಧತಿನ ತರೋದಕ್ಕೆ. ಈಗ ನಮ್ಮ ಅಲೋಪತಿಕ್ ಮೆಡಿಸಿನ್ ತಗೊಳ್ತಂದ್ರೆ, ಈಗ ನೀವು ಹೇಳಿದ್ರಿ ಡಾಕ್ಟರ್ ಸಾಮಾನ್ಯವಾಗಿ ಸಾಕಷ್ಟು ವಿಷಯಗಳು ತಿಳ್ಕೊಂಡಿಲ್ಲ ಅಥವಾ ರೇಸಲ್ಲಿ ಇದ್ದೀರಾ ಅಂದ್ಬಿಟ್ಟು. ಪ್ರಾಕ್ಟಿಕಲಿ ನೋಡಿ, ಈಗ ನಾನು ಅಲೋಪತಿಕ್ ಡಾಕ್ಟರ್ ಪ್ರಾಕ್ಟೀಸ್ ಮಾಡಿದಾಗ ನಾನು ಅಲೋಪತಿಯಲ್ಲಿ ನನಗೆ ಏನು ಟ್ರೀಟ್ಮೆಂಟ್ ಕೊಡುವಂತ ನನಗೆ ಟ್ರೈನಿಂಗ್ ಕೊಟ್ಟಿದೆ ಅದನ್ನಷ್ಟೇ ನಾನು ಪೇಷಂಟ್ಗೆ ಆಫರ್ ಮಾಡೋದಕ್ಕೆ ಸಾಧ್ಯ. ಅದು ಪೇಷಂಟಿನ ಹಿತದೃಷ್ಟಿಯಿಂದ, ವೈದ್ಯಕೀಯ ವೃತ್ತಿಯ ಹಿತದೃಷ್ಟಿಯಿಂದ, ಹಾಗೆಯೇ ನ್ಯಾಯಯುತವಾಗಿ ಲೀಗಲಿ ಕೂಡ ನಾವು ಮಾಡಬೇಕಾದಂಥ ಕೆಲಸ. ಈಗ ನೀವು ಹೇಳೋದ್ರಲ್ಲಿ ಸಾಕಷ್ಟು ಆಲ್ಟರ್ನೇಟಿವ್ ಥೆರಪಿಗಳು, ಸಾಕಷ್ಟು ಪ್ರಯತ್ನಗಳು ನಡೀತಿದೆ. ಈಗ ನಿಮ್ಮ ಒಬ್ಬರು ಪ್ಯಾನಲಿಸ್ಟ್ ಹೇಳ್ದಂಗೆ ಸಾಕಷ್ಟು ಕಂಟ್ರಿಗಳಲ್ಲಿ, ಎಸ್ಪೆಷಲಿ ಈಗ ನಾರ್ತ್ ಅಮೆರಿಕನ್ ಕಂಟ್ರಿಗಳಲ್ಲಿ, ಈ ನಮ್ಮ ಸೌತ್ ಏಷ್ಯಾ ಮತ್ತು ಬೇರೆ ವರ್ಲ್ಡಿಂದ ಬೇರೆ ಕಡೆಯಿಂದ ಸಾಕಷ್ಟು ಪದ್ಧತಿಗಳನ್ನೆಲ್ಲ ಪ್ರಯತ್ನ ಪಡ್ಬೋದು ಅನ್ನುವಂಥ ಒಂದು ಉತ್ಸಾಹ ಇದೆ. ಅದರಲ್ಲಿ ಚೈನೀಸ್ ಮೆಡಿಸಿನ್ ಕೂಡ ಒಂದು ಇಂಪಾರ್ಟೆಂಟ್ ಪದ್ಧತಿ. ಸಾಕಷ್ಟು ಎನ್ಕರೇಜ್ಮೆಂಟ್ ಕೊಟ್ಟು ಇವೆಲ್ಲ ಪದ್ಧತಿಗಳಿಗೂ ಕೂಡ ವೈಜ್ಞಾನಿಕವಾಗಿ ವರ್ಕ್ ಆಗುತ್ತೆ ಇಲ್ಲ ಅನ್ನೋಂಥ ಪ್ರಯತ್ನಗಳು ನಡೆದಿದೆ. ಬಟ್ ಅನ್ಫಾರ್ಚುನೇಟ್ಲಿ ಈಗ ಸಾಕಷ್ಟು ಈ ಪ್ರಯತ್ನಗಳಲ್ಲಿ ಯಾವುದೇ ರೀತಿಯೂ ಕೂಡ ಡೆಫಿನೇಟಿವ್ ಆಗಿ ಇವೆಲ್ಲ ವರ್ಕ್ ಆಗುತ್ತೆ ಈ ಕೆಲವು ಕಂಡೀಷನ್ಗಳಲ್ಲಿ ಅನ್ನೋಂಥ ಒಂದು ರಿಸಲ್ಟ್ ಅಂತೂ ಸಿಕ್ಕಿಲ್ಲ. ಸೊ ಹಾಗಾಗಿ ಸದ್ಯದ ಪರಿಸ್ಥಿತಿಲಿ ಈಗ ಆಲ್ಟರ್ನೇಟಿವ್ ಥೆರಪೀಸ್ ಸಾಕಷ್ಟು ಏನು ನೀವು ಡಿಸ್ಕಸ್ ಮಾಡ್ತಾ ಇದ್ದೀರಾ, ಇದೆಲ್ಲ ಕೂಡ ಇನ್ನೂ ಒಂದು ರೀತಿ ಪ್ರಯತ್ನಗಳೇ ಹೊರತು ಡೆಫಿನೇಟಿವ್ ಆಗಿ ನಾವು ರೆಕಮೆಂಡ್ ಮಾಡಿ ನಮ್ಮ ಸಿಸ್ಟಮ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡುವಂತ ಪರಿಸ್ಥಿತಿ ಸದ್ಯಕ್ಕೆ. ಲೈಕ್ ಟು ಇಂಟರಪ್ಟ್ ಇನ್ ದಿಸ್ ಪಾಯಿಂಟ್ ಸರ್. ಸ್ವಲ್ಪ ಜೋರಾಗಿ ಮಾತಾಡಿ ಶಶಿಕಾಂತ್. ನಾನು ಈ ವಿಷಯದಲ್ಲಿ ಸ್ವಲ್ಪ ಇಂಟರಪ್ಟ್ ಮಾಡಕ್ಕೆ ಬಯಸ್ತೀನಿ. ಬೀಯಿಂಗ್ ಅ ಮೆಡಿಕಲ್ ಡಾಕ್ಟರ್, ಐ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಅಂಡ್ ಐ ನೋ ದಟ್ ಡಾಕ್ಟರ್ಸ್ ಆರ್ ಟ್ರೂ ಕರ್ಮಯೋಗೀಸ್ ವೇರ್ ದೇ ಆರ್ ವರ್ಕಿಂಗ್ ಟು ದೇರ್ ಹೈಯೆಸ್ಟ್ ಆಫ್ ನಾಲೆಜ್ ಇನ್ ದೇರ್ ಪರ್ಟಿಕ್ಯುಲರ್ ಫೀಲ್ಡ್. ಅದು ಬಿಟ್ಟು ನಮ್ಮ ಜ್ಞಾನ ಎಷ್ಟು ಸೀಮಿತವಾಗಿದೆ ಅಂದರೆ ವಿ ಆರ್ ಸ್ಪೆಷಲೈಸ್ಡ್ ಇನ್ ಸಮ್ ಆಫ್ ದ ಫೀಲ್ಡ್ಸ್ ಟು ದ ಹೈಯೆಸ್ಟ್ ಎಕ್ಸ್ಟೆಂಟ್. ನಾವು ನ್ಯೂರೋಲಾಜಿಸ್ಟು ಅಥವಾ ನ್ಯೂರೋಸರ್ಜನ್ ಆದರೆ ಅದು ಬಿಟ್ಟು ನಾನು ಬೇರೆ ಏನು ಮಾಡಲ್ಲ. ಮತ್ತು ನಾವು ಜಾಸ್ತಿ ನಾವು ನೋಡಬೇಕಂದ್ರೆ ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ ದ ಫಿಸಿಕಲ್ ಬಾಡಿ. ವಿ ಆರ್ ನಾಟ್ ಎಕ್ಸಾಕ್ಟ್ಲಿ ಫೋಕಸಿಂಗ್ ಆನ್ ದ ಮೈಂಡ್, ವೇರ್ ರೀಸೆಂಟ್ 200 to 400 years even psychologists and psychiatrists have approved that presence of mind can incorporate or change the bodily structures. ನಾವು ಮೈಂಡ್ ಬಾಡಿ ಥೆರಪೀಸ್ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಭಾವನೆಗಳನ್ನು ನಮ್ಮ ದೇಹದ ಮೇಲೆ ಪರಿಣಾಮ ಬೀಳುತ್ತೆ ಅಂತೇಳಿ ಪ್ರೂವ್ ಆಗಿದೆ. ನಾವೊಂದು ರಿಸರ್ಚ್ ಪ್ರಕಾರ ನೋಡಬೇಕಂದ್ರೆ ಒಂದು ರಿಲ್ಯಾಕ್ಸೇಷನ್ ರೆಸ್ಪಾನ್ಸ್ ಅಂತೇಳಿ ಬರುತ್ತೆ. ಡಾಕ್ಟರ್ ಹರ್ಬರ್ಟ್ ಬೆನ್ಸನ್ ಮಾಡಿರುವಂಥ ಒಂದು ರಿಲ್ಯಾಕ್ಸೇಷನ್ ರೆಸ್ಪಾನ್ಸ್ ರಿಸರ್ಚಲ್ಲಿ ಎಂಡೋಥೀಲಿಯಲ್ ಸ್ಟ್ರಕ್ಚರ್ಸ್, ಬ್ಲಡ್ ವೆಸಲ್ಸ್ ಒಳಗಡೆ ಒಂದು ನೈಟ್ರಿಕ್ ಆಕ್ಸೈಡ್ ರಿಲೀಸ್ ಆಗಿ ಇಟ್ ಹ್ಯಾಸ್ ಎಕ್ಸಾಕ್ಟ್ಲಿ ಸೇಮ್ ಎಫೆಕ್ಟ್ ವಿಚ್ ಇಸ್ ನಿಮ್ಮ ಎಲ್ಲ ಸ್ನಾಯುಗಳಲ್ಲಿ ಎಲ್ಲ ರಕ್ತ ಸಂಚಲನೆ ಚೇಂಜ್ ಆಗಿ ಸ್ಟ್ರೆಸ್ ರೆಸ್ಪಾನ್ಸ್ ಯಾವ ಥರ ನಿಮಗೆ ಎಫೆಕ್ಟ್ ಮಾಡುತ್ತೆ ಅದರ ವಿರುದ್ಧವಾಗಿ ರಿಲ್ಯಾಕ್ಸೇಷನ್ ರೆಸ್ಪಾನ್ಸ್ ಕೆಲಸ ಮಾಡುತ್ತೆ ಅಂತೇಳಿ ಪ್ರೂವ್ ಆಗಿದೆ. ಸೊ ದಟ್ ಈಸ್ ದ ಬೇಸಿಸ್ ಆಫ್ ಆಲ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತ ಹೇಳ್ಬೋದು ನಾವು ಮೆಡಿಕಲ್ ಸೈನ್ಸ್ ಪ್ರಕಾರ ನೋಡಿದ್ರೆ. ಆ್ಯಂಡ್ ದಿಸ್ ಡಾಕ್ಟರ್ ನಾವು ಹಾರ್ವರ್ಡ್ ಮೆಡಿಕಲ್ ಸೈನ್ಸ್ ನಾವು ತುಂಬ ನಾವು ರೆಸ್ಪೆಕ್ಟ್ ಮಾಡುವಂಥ ಮೆಡಿಕಲ್ ಸೈನ್ಸಲ್ಲಿ ಹಾರ್ವರ್ಡ್ ಮೆಡಿಕಲ್ ಸೈನ್ಸ್ ಈಸ್ ಒನ್ ಆಫ್ ದ ಬೆಸ್ಟ್. ಆ ಹಾರ್ವರ್ಡ್ ಮೆಡಿಕಲ್ ಸೈನ್ಸ್ ಪ್ರಕಾರ ಇದೊಂದು ರಿಸರ್ಚ್ ಆಗಿದೆ, ಫಸ್ಟ್ ಎವರ್ ರಿಸರ್ಚ್ ಕಂಡಕ್ಟೆಡ್ ಆನ್ ರಿಲ್ಯಾಕ್ಸೇಷನ್ ಟೆಕ್ನಿಕ್, ಹರ್ಬರ್ಟ್ ಬೆನ್ಸನ್ ಅಂತ ಹೇಳ್ಬೋದು. ಸೆಕೆಂಡ್ ರಿಲ್ಯಾಕ್ಸೇಷನ್ ಅಂದರೆ ಸೇಮ್ ಡಾಕ್ಟರ್ ಹ್ಯಾಸ್ ಕಂಡಕ್ಟೆಡ್ ರಿಸರ್ಚ್ ಆನ್ ಟಿಬೇಟಿಯನ್ ಮಾಂಕ್ಸ್. ಕೆಲವು ಟಿಬೇಟಿಯನ್ ಭಿಕ್ಷುಗಳ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಇನ್ಫ್ರಾರೆಡ್ ವೇವ್ಸ್ ಆ್ಯಂಡ್ ಬಾಡಿ ಹೀಟ್ ಚೇಂಜಸ್. ನಾವು ಕುಂಡಲಿನಿ ಪ್ರಕಾರ ಯಾವುದು ಅನಾಹತ ಚಕ್ರ ಆಗಲಿ, ಆಜ್ಞಾ ಚಕ್ರ ಆಗಲಿ, ವಿಶುದ್ಧಿ ಚಕ್ರ ಆಗಲಿ, ಈ ಕೆಲವುದ್ರ ಮೇಲೆ ರಿಸರ್ಚ್ ಆಗಿದೆ. ವೇರ್ voluntarily by meditation people can bring their basal metabolic rates to an extent that they can prove that correlation of therapeutic value at the same time presence of chakras. ಅದರ ಮೇಲೂ ಸ್ವಲ್ಪ ರಿಸರ್ಚ್ ಆಗಿದೆ. ನಮ್ಮ ಪರ್ಟಿಕ್ಯುಲರ್ ಈ ಟಾಪಿಕ್ ಪ್ರಕಾರ ನೋಡಿದ್ರೆ there are 2 research papers published where listening to a familial sounds, they call it as a fast therapy.
familial auditory sensory therapies, wherein familial therapy, mother's talk or voice or lullaby can change fMRI changes. When you see in fMRI studies where they show yellow and red spots at auditory centers and language areas. ಇದರಲ್ಲಿ ಇದು ತುಂಬ ಕ್ಲೋಸೆಸ್ಟ್ ರಿಸರ್ಚ್. ನಾವು ಒಂದು ಹೈಪೋಥೆಟಿಕಲ್ ಆಗಿ ತೊಗೊಂಡು ಹೇಳಿದ್ರೆ ಇದನ್ನು ನಾವು ಮಾಡ್ಬೋದು. ಇದು ಈ ರಿಸರ್ಚ್ ಬ್ಯಾಕ್ಗ್ರೌಂಡ್ ಮೇಲೆ ನಾವು ಕ್ಯಾನ್ ಟ್ರೈ ಸೋ ಮೆನಿ ಆಲ್ಟರ್ನೇಟಿವ್ ಥೆರಪೀಸ್ ಆ್ಯಂಡ್ ಟ್ರೈ ಟು ಪ್ರೂವ್ ಟು ದ ವರ್ಲ್ಡ್ ದಟ್ ದೀಸ್ ಥೆರಪೀಸ್ ಆಲ್ಸೋ ಕ್ಯಾನ್ ಬಿ ಟ್ರೈಡ್ ಆ್ಯಂಡ್ ಪ್ರೂವನ್ ಇನ್ ಎನ್ ಎವಿಡೆನ್ಸ್ ಬೇಸ್ಡ್ ವೇ. ಎಸ್ ಕರುಣಾಕರ್ ಸರ್. ನಾ ಈಗೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಡಾಕ್ಟ್ರು ಹೇಳಿದ್ರು, ಈಗ ತೊಂದರೆ ಇಲ್ಲ, ಈಗ ಒಪಿನಿಯನ್ಸ್ ಬದಲಾಗುತ್ತೆ, ಇಂಟರ್ಪ್ರಿಟೇಷನ್ ಬದಲಾಗುತ್ತೆ, ಎಲ್ಲ ಇದ್ದಿದ್ದೇನೆ. ಈಗ ನೋಡಿ, ನಮ್ಮಲ್ಲೂ ಕೂಡ ರಿಹ್ಯಾಬಿಲಿಟೇಟಿವ್ ಮೆಡಿಸಿನ್ ತಗೊಂಡ್ರೆ ಅಥವಾ ನೀವು ಪ್ಯಾಲಿಯೇಟಿವ್ ಮೆಡಿಸಿನ್ ಅಂತ ತಗೊಂಡ್ರೆ, ಉದಾಹರಣೆಗೆ ಸಾಕಷ್ಟು ಕಾಯಿಲೆಗಳಿಗೆ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂದರೆ ಲಾಂಗ್ ಟರ್ಮ್ಲಿ ಅವ್ರನ್ನ ಹೆಲ್ತನ್ನ ಮೇಂಟೈನ್ ಮಾಡಿಕೊಂಡು ಅವ್ರನ್ನ ಪ್ರೊಲಾಂಗಿವಿಟಿ ಮಾಡೋದಕ್ಕೆ, ಕ್ವಾಲಿಟಿ ಆಫ್ ಹೆಲ್ತ್ ಕೊಡೋದಕ್ಕೆ ಸಾಕಷ್ಟು ಬದಲಾವಣೆಗಳು ರಿಸರ್ಚ್ ಆಗುತ್ತೆ. ಇವನ್ನೆಲ್ಲ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಪ್ರಯತ್ನಗಳು ಪಡ್ತಾ ಇದ್ದಾರೆ. ಸಾಕಷ್ಟು ಇವನ್ನೆಲ್ಲ ನಾವು ಯೂಸ್ ಮಾಡ್ಕೊಳ್ತೀವಿ. ಹಾಗೆಯೇ ಈಗ ನೋಡಿ, ಈಗ ಮನುಷ್ಯನಲ್ಲಿ ಈಗ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮಗು ಹುಟ್ಟಿದ ತಕ್ಷಣ ತಾಯಿ ನೋಡಿ ಖುಷಿ ಪಡುತ್ತೆ, ತಾಯಿ ನೋಡಿ ನಗುತ್ತೆ. ಆದರೆ ಪ್ರಾಣಿಗಳು ನೋಡಿ ನಗೋಲ್ಲ, ಆದರೆ ಬೇರೆ ಆಬ್ಜೆಕ್ಟ್ಗಳು ನೋಡಿ ನಗುವಂಥದ್ದಲ್ಲ. ಅದು ನಮ್ಮ ಜೆನೆಟಿಕ್ ಜೀನಲ್ಲೇ ಕೂಡ ಅಂತ ಅದಕ್ಕೆ ಇಂಪ್ರಿಂಟ್ ಆಗಿರುವಂಥ ಬೆಳವಣಿಗೆ ಅಂಶಗಳವು ಪ್ರೋಗ್ರೆಸ್ ಇದರಲ್ಲಿ. ಸೊ ಹಾಗಾಗಿ ಎಷ್ಟೋ ಈ ಸೌಂಡ್ಗಳು ಇದೆಲ್ಲ ಏನು ನಾವು ಡಿಸ್ಕಸ್ ಮಾಡ್ತಿದ್ದೀವಿ, ಇದಕ್ಕೆಲ್ಲ ನ್ಯಾಚುರಲ್ ಆಗಿ ರೆಸ್ಪಾಂಡ್ ಮಾಡುವಂಥ ಕೆಪಾಸಿಟಿ ನಮ್ಮ ಬಾಡಿಲಿ ಆಗಲೇ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಉದಾಹರಣೆ ನೋಡಿ, ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ಗೆ ಹೋಗುವಂಥ ಸ್ಟೂಡೆಂಟು ನಾನಿವತ್ತು ಚೆನ್ನಾಗಿ ಮಾಡಬಲ್ಲೆ ಗೆಲ್ಲಬಲ್ಲೆ ಅಂದ್ಕೊಂಡು ಹೋದರೆ ಡೆಫಿನೆಟ್ ಆಗಿ ಗೆಲ್ತೀನಿ. ಅದು ಮನಸ್ಸಿನ ಸ್ಥೈರ್ಯ. ಹಾಗೇನೆ ಸ್ಥೈರ್ಯ ಇಲ್ಲ ಅಂತ ಹೇಳಿದಾಗ ಎಲ್ಲ ಇದ್ದು ಕೂಡ ಸೋತು ಬರುವಂಥ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಮನಸ್ಸಿನ ತುಮುಲ ಅಥವಾ ಮನಸ್ಸಿನ ಪರಿಸ್ಥಿತಿಯ ಮೇಲೆ ನಮ್ಮ ಈ ರೆಸ್ಪಾನ್ಸಸ್ಸು, ಬಾಡಿ ರೆಸ್ಪಾನ್ಸಸ್ಸು, ನಮ್ಮ ಪ್ರಾಡಕ್ಟಿವಿಟಿ ಅದೆಲ್ಲ ಕೂಡ ಸಾಕಷ್ಟು ಡಿಪೆಂಡ್ ಆಗಿದೆ. ಇದೆಲ್ಲ ಗೊತ್ತಿರುವಂಥ ವಿಷಯವೇ. ಮಾನಸಿಕವಾಗಿ ಮನೋವೈದ್ಯದಲ್ಲಿ ಇವನ್ನೆಲ್ಲ ಕೂಡ ಪ್ರೂವ್ ಮಾಡಿದ್ದಾರೆ, ಅದನ್ನೆಲ್ಲ ಅಕ್ಸೆಪ್ಟೆಡ್. ಬಟ್ ಈಗ ನಾವು ಮಾತಾಡ್ತಿರುವಂಥ ಈ ಆಲ್ಟರ್ನೇಟಿವ್ ಥೆರಪೀಸ್ ಬಗ್ಗೆ ತಗೊಂಡ್ರೆ ಸದ್ಯದ ಪರಿಸ್ಥಿತಿಲಿ ನ್ಯಾಚುರಲಿ ಇವೆಲ್ಲದಕ್ಕೂ ಕೂಡ ಆಪರ್ಚುನಿಟೀಸ್ ಇದೆ, ಸ್ಕೋಪ್ ಇದೆ. ಇವೆಲ್ಲ ವರ್ಕ್ ಆಗುತ್ತೆ ಅಂದರೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಾವು ಕೂಡ ಇನ್ಕರಾಪರೇಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸದ್ಯದ ಪರಿಸ್ಥಿತಿಲಿ ಅದನ್ನು ನಾವು ತುಂಬ ಹೈಪ್ ಮಾಡಿ ಅದನ್ನು ನಾವು ಇದು ಮಾಡುವಂಥ ಅವಶ್ಯಕತೆಗಳು ಸದ್ಯಕ್ಕೆ ನನಗೆ. ಬಟ್ ಆದರೂ ಕೂಡ ಈ ಅಲೋಪತಿ ಮೆಡಿಸಿನ್ ಥರನೇ ಬೇರೆ ಎಲ್ಲ ಮೆಡಿಸಿನ್ ಪದ್ಧತಿಗಳಲ್ಲೂ ಕೂಡ ಈ ಟ್ರೀಟ್ಮೆಂಟ್ ಮಾಡುವಂಥ ವಿಧಾನಗಳಿದೆ. ಅವ್ರ ಪ್ರಕಾರ ಅದು ವರ್ಕ್ ಆಗುತ್ತೆ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ನೋ ಇಶ್ಯೂ. ಅಲೋಪತಿ ಪ್ರಕಾರ ಇನ್ನೊಂದು ರಿಸರ್ಚ್ ಇದೆ ಡಾಕ್ಟರ್, ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂರೋ ರಿಹ್ಯಾಬಿಲಿಟೇಷನ್ ಆ್ಯಂಡ್ ನ್ಯೂರೋನಲ್ ಚೇಂಜಸ್ ಜರ್ನಲ್, ಜನವರಿ 22, ಐ ಥಿಂಕ್ 2013 or 14, ಈ ರಿಸರ್ಚ್ ಪ್ರಕಾರ there are definite fMRI changes in an auditory area and also eliciting of relaxation response. ನಮ್ಮ ಬಾಡಿಯಲ್ಲಿ ವಿಶ್ರಾಂತಿಯ ಪ್ರವೃತ್ತಿ ಆಗುವಂಥ ಚಾನ್ಸಸ್ಸು ಮತ್ತು ಬ್ರೈನ್ ಏರಿಯಾಸ್ ಆ್ಯಕ್ಟಿವ್, ಬ್ರೈನ್ ಯಾವ ಏರಿಯಾದಲ್ಲಿ ಆ್ಯಕ್ಟಿವಿಟಿ ಜಾಸ್ತಿ ಇದೆ ಅಂತ ತೋರಿಸುವಂಥ ಒಂದು ರಿಸರ್ಚ್ನೂ ಆಗಿದೆ. ಥೆಲಮಿಕ್ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಒಂದು ರಿಸರ್ಚ್ ಹೇಳುತ್ತೆ. ಎರಡನೇ ರಿಸರ್ಚ್ ಏನು ಹೇಳ್ತಂದರೆ, ನಮ್ಮ ಆಡಿಟರಿ ಸ್ಟಿಮ್ಯುಲಸ್ ಜಾಸ್ತಿ ಆದರೆ ನಮ್ಮ ಲ್ಯಾಂಗ್ವೇಜ್ ಏರಿಯಾ ಶೋಸ್ ಆನ್ ರೆಡ್ ಲೈಟ್ ಇನ್ fMRI. ಇಟ್ಸ್ ಓಕೆ. ಅಂದರೆ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಕರುಣಾಕರ್ ಅವರು ಇವೆಲ್ಲವೂ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅವೆಲ್ಲವನ್ನೂ ಕೂಡ ಈಗ ನಾವು ಬಳಸ್ಕೊಳ್ಳುವಂತಹ ಸ್ಟೇಜ್ನಲ್ಲಿ ಇಲ್ಲ ಅಂತ. ಅಂದರೆ ಉದಾಹರಣೆಗೆ ನನಗೆ ಸಿಕ್ಕಾಪಟ್ಟೆ ಏನು ಕಾಲು ನೋವಿದೆ, ನಡೆಯೋಕ್ಕೂ ಆಗ್ತಾ ಇಲ್ಲ, ನನಗೆ ಒಂದು ಹೆಜ್ಜೆ ಮುಂದಿಡೋಕ್ಕಾಗ್ತಾ ಇಲ್ಲ. ನಾನು ಆಲೋಪತಿ ಡಾಕ್ಟ್ರ್ ಹತ್ರ ಹೋಗಿ ಅದು ಏನು ನೋವಾಗಿದೆ ಅಂತ ಪೇನ್ ಕಿಲ್ಲರ್ ತಗೊಳ್ಳ, ಅಥವಾ ಮ್ಯೂಸಿಕ್ ಕೇಳ್ಕೊಂಡು ಮ್ಯೂಸಿಕ್ಕಿಂತ ಆರಾಮಾಗುತ್ತೆ ಅಂತ ಮ್ಯೂಸಿಕ್ ಕೇಳಲ್ಲ, ಅಥವಾ ಈ ಡಾಕ್ಟ್ರ್ ಹೇಳ್ದಾಗೆ ಏನೇನೋ ಬೇರೆ 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 ಥೆರಪಿಗಳು ಪ್ರೆಷರ್ ಆಕ್ಯುಪಂಕ್ಚರ್ ಅಂತ ಹೋಗ್ಲಾ. ನನಗೆ ಸದ್ಯಕ್ಕೆ ಅವೈಲೇಬಲ್ ಇರೋದು ಅಂತಂದರೆ ನನ್ನ ಕೈಗೆಟ್ಕೋದಂದರೆ ಆಲೋಪತಿ. ಆಮೇಲೆ ಬಾಲಕೃಷ್ಣ ಗುರೂಜಿ ಹಾಗೆ, ಶಶಿಕಾಂತ್ ಅವರ ಹಾಗೆ ತುಂಬಾನೇ ಅಂದರೆ ಎಲ್ಲರಿಗಿಂತ ವಿಭಿನ್ನವಾದಂಥ ಏಕೈಕ ವ್ಯಕ್ತಿಗಳನ್ನ ಹುಡ್ಕೊಂಡು ಹೋಗ್ಬೇಕಂದ್ರೆ ನನಗೆ ಅವ್ರ ಕಾಂಟ್ಯಾಕ್ಟು, ಅವರ ಇದು ಟೈಮು, ಅಪಾಯಿಂಟ್ಮೆಂಟು ಸಿಗೋದು ತುಂಬ ಕಷ್ಟ ಆಗುತ್ತೆ. ಸೊ ಜನಸಾಮಾನ್ಯರಿಗೆ ಎಟುಕುವಂತಹ ಸ್ಥಿತಿಯಲ್ಲಿ ಯಾವ ಸದ್ಯಕ್ಕಿಲ್ಲ. ಇದೆ ನೋಡಿ, ಇಲ್ಲೊಂದು ಹೇಳ್ತೀನಿ. 20-30 ವರ್ಷ ಕಾಲು ನೋವು, ಕೈ ನೋವು, ಮೈ ನೋವು ಅನ್ಕೊಂಡು ಔಷಧಿಗಳು ತಗೊಂಡ್ರೆ ಹೊಸ ವರದಾನ ಸಿಗುತ್ತೆ, ಕಿಡ್ನಿ ಫೇಲ್ಯೂರು ಇತ್ಯಾದಿಗಳು. ಆದರೆ ನಿಮ್ಮ ಒಳಗೇನೆ ಆ ಕೆಮಿಕಲ್ಸ್ನ ತಯಾರು ಮಾಡಿಕೊಂಡು ವಾಸಿ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ.
ಬಹಳ ಸುಲಭ. ಇವಾಗ ದಯವಿಟ್ಟು ಗುರುಜಿ ನೀವ್ ಹೇಳ್ಬೇಕು, ಮನಸ್ಸು ಇರಬೇಕಷ್ಟೇ ಗುರುಜಿ. ನೋಡಿ, ನಿಮ್ಮ ತಾಯಿ ತರಪಿಗೆ ಸರಿಯಾಗಿರುವಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ನಮ್ಮ ಡಾಕ್ಟರ್ ಶಶಿಕಾಂತ್ ಅವ್ರ ತರ ನಾನು MBBS ಡಾಕ್ಟ್ರು ಅಲ್ಲ ಅಥವಾ ಪೀಡಿಯಾಟ್ರಿಷಿಯನ್ನು ಅಲ್ಲ, ನನಗೇನೋ ಗೊತ್ತಿಲ್ಲ. ಒಂದು ಕೇಸ್ ಕ್ಯಾನ್ಸರ್ ಬಂದು ಇನ್ನೊಂದು 15 ದಿನದಲ್ಲಿ ಸತ್ತೋಗ್ತಾರೆ ಅಂತ ಗೊತ್ತಿತ್ತು. ಆತ ಯಾವಾಗಲೂ ಒಂಥರ ಸೆಮಿ ಕೋಮಾ ಸ್ಟೇಟಲ್ಲೇ ಇರ್ತಿದ್ರು. ಆಗಾಗ ಎಚ್ಚರಿಕೆಯಲ್ಲಿ ಬರ್ತಿತ್ತು, ಮಿಕ್ಕ ಟೈಮ್ನಲ್ಲಿ ಮೊಂಪುರು ನಿದ್ದೆ ಇರ್ತಿತ್ತು. 3 ದಿನ ನಾನು ಟ್ರೀಟ್ಮೆಂಟ್ ಕೊಟ್ಟೆ. 4ನೇ ದಿನ ಹೋದರೆ ಅವರ ಗಂಡ ಹೇಳ್ತಾರೆ, ಹೆಂಡತಿ ಹೇಳ್ದಂಗೆ ನನ್ನ ಗಂಡ ಹೇಳ್ತಾರೆ, ಈ ಬಾಲಕೃಷ್ಣ ಗುರುಗಳು ಬಂದರೆ ನನಗೆ ಭಯ ಆಗುತ್ತೆ ಅಂತಂದ್ರಂತೆ. ಯಾಕೆ ಅಂತ ಕೇಳಿದ್ರಂತೆ. ಏನೋ ಕತ್ಲೆ ಗುಹೆಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಾಯಿಗೆ ಬಂದಾಗೆಲ್ಲ ತಿರುಗಿಸ್ಬಿಡ್ತಾರೆ ನನ್ನನ್ನು ಅಂತಂದ್ರಂತೆ. ಅವ್ರ ಹೆಂಡತಿ ನನ್ನ ಹತ್ರ ಬಂದು ಹೇಳಿದ್ರು, ಏನು ನನ್ನ ಗಂಡಂಗೆ ತಲೆ ಕೆಡ್ತಾ ಇದೆ, ಏನೇನೋ ಹೇಳ್ತಾ ಇದ್ದಾರೆ ಅಂತಂದರು. ನನಗೆ ಶಾಕ್ ಆಗೋಯ್ತು. ಯಾಕೆಂದರೆ ನಾನು ಮಾಡ್ತಿದ್ದಿದ್ದೇ ಅದು, ಮೆಂಟಲಿ ಮಾನಸಿಕವಾಗಿ ಮಾಡ್ತಾ ಇದ್ದಿದ್ದು ಅದೇ. ಒಂದು ಮೆಲ್ಕಿಸೆಡೆಕ್ ಟ್ರೀಟ್ಮೆಂಟ್ ಅಂತಿದೆ, ಅದರಲ್ಲಿ ಆ ವ್ಯಕ್ತಿಯನ್ನು ಒಂದು ಡಾರ್ಕ್ ಟನಲ್ನಲ್ಲಿ ಮಾನಸಿಕವಾಗಿ ಕರ್ಕೊಂಡು ಹೋಗಿ ಬ್ರಿಲಿಯಂಟ್ ಲೈಟಲ್ಲಿ ಜೋರಾಗಿ ಸ್ಪಿನ್ ಮಾಡ್ತಿದ್ದೆ. ಅದನ್ನು ಸೆಮಿ ಕೋಮಾನಲ್ಲಿರೋ ವ್ಯಕ್ತಿ ಗ್ರಹಿಸಿ ಹೆಂಡತಿ ಹತ್ರ ಹೇಳ್ತಾರೆ, ಬಾಲಕೃಷ್ಣ ಗುರುಗಳು ಬಂದರೆ ನಂಗೆ ಹಿಂಗೆ ಮಾಡಿಬಿಡ್ತಾರೆ, ನನಗೆ ಹೆದರಿಕೆ ಆಗುತ್ತೆ ಅಂತ. ಏನು ಹೇಳ್ತೀರಾ ಇದಕ್ಕೆ? ಈ ಥರ ಸುಮಾರು ಒಂದು 100-200 ಪ್ರಾಕ್ಟಿಕಲ್ ಕೇಸಸ್ ಐ ಕ್ಯಾನ್ ಶೇರ್ ವಿತ್ ಯು. ಇನ್ಫ್ಯಾಕ್ಟ್ ನಂಗೆ ಬಹಳ ಆಸೆ ಇದೆ, ನಾನು ಹಿಪ್ನಾಟಿಕ್ ಸ್ಟೇಟಲ್ಲಿ ತಾಯಿನಿಟ್ಟು ನಾನು ಮಾನಸಿಕವಾಗಿ ಕಮ್ಯುನಿಕೇಟ್ ಮಾಡಿ ಆ ಕಮ್ಯುನಿಕೇಷನ್ ಆ ಮಗುಗೆ ತಲುಪಿದೆಯಾ ಅಂತ 3 ಡೈಮೆನ್ಷನಲ್ ಸ್ಕ್ಯಾನಿಂಗ್ ಅಂತ ಬರುತ್ತೆ, ಅದ್ರಲ್ಲಿ ಮಾಡಬೇಕು ಅಂತ ಭಾಳ ಆಸಕ್ತಿ ಇದೆ ನನಗೆ. ವಿ ಕ್ಯಾನ್ ರಿಯಲಿ ಸಿ ಹೇಗೆ ತಾಯಿ ಮುಖಾಂತರ, ಇವಾಗ ನಮ್ಮ ಅರ್ಜುನ ನಮಗೆ ಕೃಷ್ಣ ನಾವು ಕನ್ವೆ ಮಾಡಲಿಲ್ವಾ ನಮ್ಮ ಎಂಥ ಚಕ್ರ ಅದು ಚಕ್ರವ್ಯೂಹವನ್ನು, ಆ ಥರ ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ಫೀಟಸ್ ಇನ್ ದ ವೂಂಬ್. ಇಟ್ಸ್ ಆಲ್ ಪಾಸಿಬಲ್. ಈ ಥರ 100 ಕೇಸಸ್ ಇದೆ. ಬಟ್ ಏನಂದರೆ ನೀವು ಅಂತಲ್ಲ, ಎಲ್ಲರೂ ಸೈನ್ಸಿನ ಆಧಾರದಲ್ಲಿ ನೋಡ್ತಾರೆ, ಅದು ತಪ್ಪು. ಸೈನ್ಸ್ ಏನು, ಮೊದಲು ಪ್ರಕೃತಿಯಲ್ಲಿ ಏನೇನು ಆಗ್ತಾ ಇದೆ ಅದನ್ನ ನೋಡಿಬಿಟ್ಟು ಇದು ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಅನಲೈಸ್ ಮಾಡೋದಷ್ಟೇ ಸೈನ್ಸಿನ ಕೆಲಸ. ಸೈನ್ಸ್ ಆ ಥರ ಅನಲೈಸ್ ಮಾಡಿ, ಓ ಈ ಥರ ಆಗ್ತಾ ಇದೆ, ಅದಕ್ಕೆ ಕಾರಣ ಇದು ಅಂತ ಸಬ್ಸ್ಟ್ಯಾನ್ಶಿಯೇಟ್ ಮಾಡ್ತಾರೆ. ಅಂದರೆ ಅರ್ಥ ಪ್ರಕೃತಿ ಸೆಕೆಂಡು, ಸೈನ್ಸೇ ಫಸ್ಟು ಅನ್ನೋದು ತಪ್ಪು. ಸೈನ್ಸು ಯಾಕಾಗತ್ತೆ ಅಂತ ಕಂಡುಹಿಡಿಯೋದೆಷ್ಟೋ ಅಷ್ಟೇ ಅದರ ಕೆಲಸ ಹೊರತು ಆ ಸೈನ್ಸು ಈ ಪ್ರಕೃತಿಲಿ ಆಗ್ತಿರೋದೇ ತಪ್ಪು ಅಂತ ಹೇಳೋ ಅಧಿಕಾರ ಎಲ್ಲಿದೆ? ನಾವು ಆ ಸೈನ್ಸನ್ನು ಕ್ಯಾಲಿಬ್ರೇಟಿಂಗ್ ಫ್ಯಾಕ್ಟರ್ ಥರ ಇಟ್ಕೊಂಡ್ಬಿಟ್ಟು ಎಲ್ಲವನ್ನ ಸೈನ್ಸ್ ಹಿಂಗೆ ಹೇಳ್ತು ಕರೆಕ್ಟು, ಸೈನ್ಸ್ ಹಿಂಗೆ ಹೇಳ್ತು ತಪ್ಪು, ಅದು ತಪ್ಪದು. ಸೈನ್ಸ್ ಶುಡ್ ಕಮ್ ಇನ್ ದ ಲಾಸ್ಟ್. ಫಸ್ಟು ನ್ಯಾಚುರಲಾಗಿ ಏನೇನಾಗ್ತಾ ಇದೆ, ಪ್ರಕೃತಿ ಸಹಜವಾಗಿ ಏನೇನಾಗ್ತಾ ಇದೆ, ಪ್ರಾಕ್ಟಿಕಲಾಗಿ ಏನಾಗ್ತಾ ಇದೆ ನೋಡಬೇಕು. ಪ್ರಾಕ್ಟಿಕಲ್ ನೋಡಬೇಕಾದ್ರೆ ಇವಾಗ ಆಲ್ಟರ್ನೇಟ್ ಮೆಡಿಕಲ್ ಸೈನ್ಸ್ ಅಂತ ಕರೀತಾರೆ, ನಾನು ಅದನ್ನ ಡ್ರಗ್ಲೆಸ್ ಥೆರಪೀಸ್ ಅಂತಲೇ ಕರಿತೀನಿ. ಇಟ್ಸ್ ನಾಟ್ ಆಲ್ಟರ್ನೇಟ್. ಡ್ರಗ್ಲೆಸ್ ಥೆರಪೀಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ನೋಡಿ, 100 ಜನ ಮೆಡಿಕಲಿ ಫೈಲ್ ಆಗಿರೋರು ನಮ್ಮಂಥವ್ರ ಹತ್ರ ಬಂದಾಗ 90-95 ಜನಕ್ಕೆ ಕಂಪ್ಲೀಟ್ ಗುಣ ಆಗ್ತಾ ಇದೆ. ನಾನು ಬರೀ ಬಾಯಿ ಮಾತಲ್ಲಿ ಮಾತಾಡೋ ಧೈರ್ಯ ಇಲ್ಲ. ಐ ಹ್ಯಾವ್ ಗಾಟ್ ರೆಕಾರ್ಡ್ಸ್ ಎಲ್ಲ, ಪ್ರತಿಯೊಂದು ಕೇಸು ವೀಡಿಯೋಗ್ರಾಫ್ ಮಾಡಿರ್ತೀನಿ. ಯಾರೇ ಬರಲಿ ವೀಡಿಯೋಗೆ ಒಪ್ತಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಅಷ್ಟೇ ಸಿಂಪಲ್. ಯಾಕೆ? ನನಗೆ ಮಾತಾಡೋಕ್ಕೊಂದು ಆಧಾರ ಬೇಕು. ಅಂಥ ಆಧಾರ ನನ್ನ ಹತ್ರ ಒಂದು 20,000-30,000 ವೀಡಿಯೋಸ್ ನನ್ನ ಹತ್ರ ಇದೆ, ಇವತ್ತಿದೆ. ಸೊ ಯಾವುದೇ ಕೇಸ್ ನಾನು ಮಾತಾಡಿದ್ರೂ ಅದಕ್ಕೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡೋಕ್ಕೆ ನನ್ನ ಹಿಂದೆ ಆ ವೀಡಿಯೋಗ್ರಾಫ್ಸ್ ಇದೆ. ಹಾಗಾಗಿ ಎಲ್ಲರೂ ದಯವಿಟ್ಟು ಸೈನ್ಸೇ ಅಲ್ಟಿಮೇಟ್ ಅನ್ನೋ ಭಾವನೆಯಲ್ಲಿರೋದು ತಪ್ಪು. ಸೈನ್ಸನ್ನು ಮೀರಿರೋದೇ ಹೆಚ್ಚಿದೆ, ಅದು ಪ್ರಕೃತಿ. ನಾವು ಅದನ್ನು ಫಾಲೋ ಮಾಡಬೇಕು. ಎಸ್, ಲಾಸ್ಟ್ ಕಮೆಂಟ್ ಸರ್. ಎರಡು ರೀತಿಯ ಒಂದು ಅಧ್ಯಾತ್ಮ ರೀತಿಯ ಡಿಸ್ಕಷನ್ಸು ಮತ್ತು ಸೈನ್ಸ್ ರೀತಿಯ ಡಿಸ್ಕಷನ್ಸು ಎರಡು ಎಂಡ್ಸ್ ನಾವು ನೋಡಿದ್ವಿ. ಈಗ ಎರಡರ ಪ್ರಕಾರ ಹೇಳಬೇಕಂದ್ರೆ ನಿಜವಾಗ್ಲೂ ಅಧ್ಯಾತ್ಮ ಸೈನ್ಸು, ಮೆಟಾಫಿಸಿಕ್ಸು ಅಥವಾ ನೀವು ಪ್ಯಾರಾಸೈಕಾಲಜಿ ಅಂತ ಹೇಳ್ಬೋದು, ಅದನ್ನು ಆ್ಯಕ್ಚುಲಿ ಪ್ರೂವ್ ಮಾಡೋಕ್ಕೆ ಯಾವುದು ತಥ್ಯಗಳ ಮೇಲೆ ಪ್ರೂವ್ ಮಾಡೋಕ್ಕೆ ಅಥವಾ ಸೈಂಟಿಫಿಕ್ ಬೇಸ್ ಮೇಲೆ ಪ್ರೂವ್ ಮಾಡೋಕ್ಕೆ ಜಾಸ್ತಿ ಇನ್ಸ್ಟ್ರುಮೆಂಟೇಷನ್ ಇಲ್ಲ. ಬಾಡಿಲಿ ಪ್ರಾಣ ಇದೆ ಅಂತ ನಾವು ಹೇಳ್ಬೋದು, ಅಥವಾ ಚಕ್ರ ಇದೆ ಅಂತ ಹೇಳ್ಬೋದು. ಅದು ಮಾಡೋದ್ರೆ ಎಲ್ಲಿಂದ ಮಾಡ್ತೀರಿ? ಅನುಭವಕ್ಕೆ ಆಗುತ್ತೆ, ಬಟ್ ಪ್ರೂವ್ ಮಾಡೋಕ್ಕೆ ಕಷ್ಟ. ಬಟ್ ಸೈನ್ಸನ್ನು ಪೂರ್ತಿಯಾಗಿ ಎಲ್ಲಗಳಕ್ಕೂ ಆಗಲ್ಲ. ಈಗ ನಾವು ಎರಡನ್ನೂ ಒಂದು ಎಮರ್ಜೆನ್ಸಿ ಬ್ಯಾಲೆನ್ಸ್ ಮಾಡಿ ಎಷ್ಟು ಆಗುತ್ತೆ ನಮ್ಮ ಕಡೆಯಿಂದ ಅಷ್ಟನ್ನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡೋಣ, ಎಷ್ಟು ಆಗಲ್ವೋ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಇಫ್ ದಟ್ ಸೈನ್ಸ್ ಇಸ್ ಕಾಲ್ಡ್ ಎಸ್ ಇಂಟಿಗ್ರೇಟೆಡ್ ಮೆಡಿಸಿನ್. ನಾವು ಈ ಒಂದು ಬೇಸಿಸ್ ಮೇಲೆ ಹೋದರೆ ಎರಡೂ ಎಕ್ಸ್ಟ್ರೀಮ್ಸನ್ನು ನಾವು ಬ್ಯಾಲೆನ್ಸ್ ಮಾಡಿ. ಎಸ್, ಕರ್ನಾಕರ್ ಸರ್, ಫೈನಲ್ ಕಮೆಂಟ್. ಯಾವ್ದ್ರ ಬಗ್ಗೆ ಹೇಳಿ? ನಾನು ಕೇಳಿದೇವ್ರು ಹೇಳಿದ್ದು ಸಾಕಷ್ಟು. ಈಗ ನೋಡಿ, ಒಂದು ಬೇಗ ಹೇಳ್ತೀನಿ. ಈಗ ನೋಡಿ, ನೇಚರ್ ನಿಗೂಢದಲ್ಲಿ ಇನ್ನು ನಾವು ಹುಡುಕ್ತಾ ಇದ್ದೀವಿ. ಸಾಕಷ್ಟು ವಿಷಯಗಳಿಗೆ ಇನ್ನು ಆನ್ಸರ್ಗಳು ಸಿಗಬೇಕು. ಆದರೆ
ವೈಜ್ಞಾನಿಕವಾಗಿ ಅದನ್ನ ಅನಲೈಸ್ ಮಾಡಿ ನಾವು ನಮ್ಮ ಜೀವನಕ್ಕೆ ಅಳವಡಿಕೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಮೆಡಿಕಲ್ ವಿಷಯದಲ್ಲಿ ಬಂದಾಗ ನಾವೆಲ್ಲ ಕೂಡ ಮಾಡುವಂಥದ್ದು ಎಲ್ಲ ಪೇಷಂಟ್ಗೂ ಕೂಡ ಸೈನ್ಸ್ ಬಟ್ ನಥಿಂಗ್ ಬಟ್ ಸೈನ್ಸ್ ಅಲ್ಲಿ ಬೇರೆ ಏನು ಕೂಡ ಮಾಡಲ್ಲ. ಅದನ್ನು ನಾವು ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೋಬೇಕು. ಹಾಗೇನೆ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ, ಆಲ್ಟರ್ನೇಟಿವ್ ಥೆರಪಿಗಳು ಕೂಡ ಬೆನಿಫಿಟ್ಸ್ ಇದೆ. ಅದನ್ನೆಲ್ಲ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿ ಯೂಸ್ಫುಲ್ ಅಂದ್ರೆ ಡೆಫಿನೆಟ್ಲಿ ದೇರ್ ಇಸ್ ಸ್ಕೋಪ್ ಫಾರ್ ರೆಕಮೆಂಡಿಂಗ್ ದೆಮ್ ಆಲ್ಸೋ. ಸೈನ್ಸ್ ವ್ಯಾಲಿಡೇಟ್ ಮಾಡೋ ತನಕ ಕಾಯೋದು ಬೇಡ. ಪ್ರೋಸೆಸ್ ಆಫ್ ರಿಸರ್ಚ್ ಓನ್ಲಿ. ಓಕೆ ಸೈನ್ಸ್ ವ್ಯಾಲಿಡೇಟ್ ಮಾಡೋ ತನಕ ಯಾಕೆ ಕಾಯ್ಬೇಕು? ಉಪಯೋಗ ಆಗೋದಾಗ್ತಾ ಇರಲಿ, ಸೈನ್ಸ್ ನಿಧಾನ ಹುಡುಕೊಳ್ಳಿ ಆನ್ಸರ್. ಓಕೆ, ಆಲ್ ರೈಟ್. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ತಾಯಿ ಥೆರಪಿ ಅಂತೂ ವರ್ಕೌಟ್ ಆಗಿದೆ. ನಿಮ್ಗೆ ಯಾವ ಥೆರಪಿ ಬೇಕೋ, ನಿಮ್ಗೆ ಇಷ್ಟ ಆಗುತ್ತೋ, ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ಏನೇನು ಬೇಕೋ ಅದನ್ನು ತಾವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಮ್ಯೂಸಿಕ್ ಥೆರಪಿಗೆ ಸಂಬಂಧಪಟ್ಟಂಥ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ.